ಓಂ ಶಾಂತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಜಬ್ ಭಾರತ್ ಸ್ವರ್ಗ ತಾ ತಬ್ ಗೋರ್ ಸೋಜ್ರೆ ಮೇತೆ. ಇದೇ ಭಾರತ ದೇಶ ಯಾವಾಗ ಸ್ವರ್ಗವಾಗಿತ್ತು ಆವಾಗ ಏನಾಗಿತ್ತು? ಅಪಾರವಾದಂಥ ಬೆಳಕಿನಲ್ಲಿತ್ತು. ಜನರೆಲ್ಲ ಹೆಂಗಿದ್ರು? ಗುಣವಂತರು, ಒಳ್ಳೆ ಸಂಸ್ಕಾರವಂತರು ಆಗಿದ್ದರು. ಅಭಿ ಅಂಧ್ಯಾರ ಹೈ, ಫಿರ್ ಸೋಜ್ರೆ ಮೇ ಚಲ್ನಾ ಹೈ. ಈ ಕಲಿಯುಗದಲ್ಲಿ ಏನಿದೆ? ಅಂಧಕಾರ ಇದೆ. ಈಗ ನಾವು ಈ ಅಂಧಕಾರ ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಬೆಳಕಿನಲ್ಲಿ ಹೋಗಬೇಕಾಗಿದೆ. ಪ್ರಶ್ನೆ ಇದೆ, ಬಾಬಾ ಅಪ್ನೆ ಬಚ್ಚೋಂಕೋ ಕೌನ್ಸಿ ಏಕ್ ಕಹಾನಿ ಸುನಾನೆ ಆಯೆ. ಬಾಬಾ ಅವರು ಮಕ್ಕಳಿಗೆ ಈಗ ಯಾವೊಂದು ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದಾರೆ. ಯಾವ ಕತೆ ಹೇಳಲಿಕ್ಕೆ ಬಂದಿದ್ದಾರೆ? ಉತ್ತರ ಇದೆ, ಬಾಬಾ कहते मीठे बच्चे मैं तुम्हें 84 ಜನ್ಮೋं की ಕಹಾನಿ ಸುನಾತಾ ಹೂँ. ಬಾಬಾ ಹೇಳ್ತಾರೆ, ನಾನು ನಿಮಗೆ 84 ಜನ್ಮಗಳ ಜೀವನ ಚರಿತ್ರೆಗಳನ್ನು ತಿಳಿಸ್ತೀನಿ. तुम जब पहले जन्मों में थे तो एक ही देवी देवता धर्म था, फिर तुमने ही 2 युग के बाद बड़े बड़े मंदिर बनाए हैं. ಯಾವಾಗ ನೀವು ಮೊದಲು ಜನ್ಮಗಳಲ್ಲಿದ್ರಿ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು. ಆಮೇಲೆ ನೀವು 2 ಯುಗಗಳ ನಂತರ ದೊಡ್ಡ ದೊಡ್ಡ ಮಂದಿರಗಳನ್ನು ಏನು ಮಾಡಿದ್ರಿ? ಕಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಂದರೆ ರಾಜ ವಿಕ್ರಮಾದಿತ್ಯ ಏನು ಸೋಮನಾಥ ಕಟ್ಟಿದ್ರು, ಅದ್ರ ಜೊತೆಯಲ್ಲಿ ನಾವುಗಳು ಕೂಡ ಏನು ಮಾಡ್ತೀವಿ? ಮಂದಿರಗಳನ್ನು ಕಟ್ತಾ ಇರ್ತೀರಿ. ತೋ ಭಕ್ತಿ ಶುರುಕಿ, ಭಕ್ತಿ ಪ್ರಾರಂಭ ಮಾಡಿದ್ದು ನಾವುಗಳೇ, ಇದೇ ಆತ್ಮಗಳೇನೆ. ಈಗ ಸಂಗಮಯುಗದಲ್ಲಿ ಬಾಬಾ ಅವ್ರ ಸೆಂಟರ್ಗಳು ಕಟ್ತಾ ಇದ್ದೀರಿ. ಆವಾಗ ಏನು ಮಾಡಿರ್ತೀವಿ? ದೇವಸ್ಥಾನಗಳೆಲ್ಲ ಆವಾಗಲೇ ನಾವು ಕಟ್ಟಿರೋ ಅಂಥದ್ದು. ನಮ್ಮ ಪೂರ್ವಿಕರು ಕಟ್ಟಿರೋದು, ನಮ್ಮ ಚೋಳರ ಕಾಲದಲ್ಲಿ ಕಟ್ಟಿರೋದು, ನಮ್ಮ ಗಂಗರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ. ಗಂಗರು, ಚೋಳರು ಇವರೆಲ್ಲ ಇತ್ತೀಚಿನ ರಾಜರು. ಬಟ್ ದ್ವಾಪರಯುಗದಲ್ಲಿ ಒಳ್ಳೆ ರಾಜರು ಇದ್ರಲ್ವಾ, ಅವರೆಲ್ಲ ಯಾರೋ? ನಾವುಗಳೇ, ಅದೇ ಆತ್ಮಗಳೇನೆ. ಬಾಬಾ ಹೇಳ್ತಾರೆ, ಭಕ್ತಿ ಶುರುಕಿ, ನೀವೇ ಭಕ್ತಿ ಪ್ರಾರಂಭ ಮಾಡಿದ್ರಿ. ಅಭಿ ತುಮಾರ ಈ ಅಂತಿಮ ಕಾ ಅಂತ್ ಜನ್ಮ ಹೇ. ಈ ಒಂದು ಜನ್ಮ ಏನಿದೆ ಇದು ಕೊನೆಯ ಜನ್ಮ. ಇನ್ನು ಮತ್ತೆ ಈ ಕಲಿಯುಗದಲ್ಲಿ ಹುಟ್ಟಬಾರ್ದು. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೋಬೇಕು. ಎಲ್ಲಿ ಲೆಕ್ಕಾಚಾರಗಳನ್ನು ಏನು ಮಾಡ್ಕೋಬಾರ್ದು? ನಾವು ಇಟ್ಕೋಬಾರ್ದು. ಎಲ್ಲ ಮುಕ್ತಾಯ ಮಾಡ್ಕೋಬೇಕೀಗ. ಒಂದ್ಸಲ ಬಾಬಾ ಅವರು ಮಧುಬನ್ದಲ್ಲಿ, ಅವ್ಯಕ್ತ ಬಾಬ್ದಾದ ಮಧುಬನ್ದಲ್ಲಿ ಬಂದಾಗ, ಸಾಕಾ ಈ ಜನ್ಮಗಳು, ಇನ್ನೊಂದು ಜನ್ಮ ಬೇಕಾ ಅಂತ ಕೇಳಿದ್ರು. ಸಭೆ ಕೈ ಇತ್ತು, ಬೇಡ ಬಾಬಾ ನಮ್ಗೆ ಇನ್ನೊಂದು ಜನ್ಮ. ಅಂದರೆ ಅಷ್ಟು ಆತ್ಮಗಳಿಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಬೇಗ ಇದರಿಂದ ಬಿಡುಗಡೆ ಆದರೆ ಸಾಕು, ಹೋದರೆ ಸಾಕು ಪರಂಧಾಮಕ್ಕೆ ಅನ್ನೋಷ್ಟು ಮಟ್ಟಿಗೆ ತಯಾರಾಗ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ತುಮ್ನೆ ಪುಕಾರ ಹೇ ದುಃಖ ಹರ್ತಾ ಸುಖ ಕರ್ತಾ ವೋ ಅಬ್ ಮೈ ಆಯಾ ಹೂ. ಈಗ ನೀವೇ ಕರೆದಿದ್ದೀರಿ ಈ ಸೃಷ್ಟಿಗೆ, ಬಾ ನಮ್ಮ ದುಃಖ ಎಲ್ಲ ದೂರ ಮಾಡು, ಸಾಕಷ್ಟು ನೋವುಗಳಿದೆ, ಕಷ್ಟಗಳಿದೆ, ಅಶಾಂತಿ ಇದೆ, ಇದೆಲ್ಲ ಬಿಡುಗಡೆ ಮಾಡೋಕ್ಕೆ ಬಾಪ ಅಂತ ನೀವು ಕರೆದಿದ್ದೀರಿ. ಈಗ ನಾನು ಬಂದಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಭಕ್ತಿ ಮಾಡಿದ್ದು ನೀವೇ, ಕರೆದಿದ್ದು ನೀವೇ, ಕೊನೆಗೆ ದುಃಖಿಯಾಗಿರೋದು ನೀವೇ. ಈಗ ಬಂದಿದ್ದೀನಿ ನಾನು ಅಂತ ಶಿವಬಾಬಾ ಹೇಳ್ತಾರೆ. ಶಿವಬಾಬಾ ಬಂದಿದ್ದಾರೆ ಅಂತ ಯಾರ್ಯಾರು ನಿಶ್ಚಯ ಆಗಿದೆ ಅವರೆಲ್ಲ ಕೈ ಎತ್ತಿ. ಇದು ಪರಮಾತ್ಮನೇ ಜ್ಞಾನ ಕೊಡ್ತಾ ಇರೋದು ಅಂತ ನಿಶ್ಚಯ ಆಗಿರೋ ಅಂಥವ್ರು ಪಕ್ಕ ಆಗಿದ್ರೇನೆ ಈ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ. ಗೀತ್ ಆಜ್ ಅಂಧೇರೆ ಮೇ ಹೈ ಇನ್ಸಾನ್. ಇವತ್ತು ಈ ಪ್ರಪಂಚದಲ್ಲಿ ಮನುಷ್ಯ ಅಂಧಕಾರದಲ್ಲಿದ್ದಾನೆ. ಯಾಕೆಂದರೆ ನಿನ್ನೆ ಹೊಸಬರಿಗೆ ಇದೊಂದು ಕ್ಲಾಸ್ ಮಾಡಿದ್ದೀವಿ, ಅದೆಲ್ಲ ನಿಮಗೆ ಕಳಿಸ್ತೀವಿ, ಓದಿ ಕೇಳಿ. ಓಂ ಶಾಂತಿ. ತುಮ್ ಬಚ್ಚೆ ಜಾನ್ತೆ ಹೋ ಅಭಿ ಯಹ ಕಲಿಯುಗಿ ದುನಿಯಾ ಹೈ. ಈಗ ನಿಮಗೆ ಗೊತ್ತಿದೆ, ಈಗ ನಡೀತಾ ಇರೋದೇನೋ ಕಲಿಯುಗದ ಪ್ರಪಂಚ. ಸಬ್ ಅಂಧ್ಯಾರ್ ಮೇ, ಎಲ್ಲರೂ ಎಲ್ಲಿದ್ದಾರೆ? ಅಂಧಕಾರದಲ್ಲಿದ್ದಾರೆ. ಪೆಹಲೆ ಸೋಜ್ರೆ ಮೇತೆ. ಸತ್ಯುಗದಲ್ಲಿದ್ದಾಗ ನಾವೆಲ್ಲ ಎಲ್ಲಿದ್ವಿ? ಬೆಳಕಿನಲ್ಲಿದ್ವಿ. ಜಬ್ಕಿ ಭಾರತ ಸ್ವರ್ಗ, ಅಂದರೆ ಇದೇ ಭಾರತ ದೇಶ ಏನಾಗಿತ್ತು? ಸ್ವರ್ಗವಾಗಿತ್ತು. ಅಭಿ ಯ ಭಾರತವಾಸಿ ಜೋ ಭಿ ಅಪ್ನೆ ಕೋ ಹಿಂದೂ ಕೇಲಾತೆ ಅಸುಲ್ ಮೇ ದೇವಿ ದೇವತಾ ಥೇ. ಬಾಬಾ ಹೇಳ್ತಿದ್ದಾರೆ, ಇಷ್ಟೆಲ್ಲ ಒಂದು ದೇವತೆಗಳು ಯಾರೆಲ್ಲ ತಮ್ಮನ್ನು ತಾವು ಇವತ್ತು ಈ ಕಲಿಯುಗದಲ್ಲಿ ಹಿಂದೂಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ, ನಾವು ಹಿಂದೂ ಧರ್ಮದವರು ಅಂತ, ಇವರೆಲ್ಲ ಬಾಬಾ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ದೇವಿ ದೇವತೆಗಳು ಆಗಿದ್ರು. ಸಂಗಮಯುಗದಲ್ಲಿ ಏನಾಗಿದ್ದೀವಿ? ಹಿಂದೂ ಧರ್ಮದಲ್ಲಿದ್ದೀವಿ. ಸತ್ಯುಗದಲ್ಲಿ ಯಾವ ಧರ್ಮದವರಾಗಿರ್ತೀವಿ?
देवी देवता धर्मदವ್ರು ಆಗಿರ್ತೀವಿ. ಭಾರತ್ में स्वर्गवासी थे जब और कोई धर्म नहीं था. ಭಾರತ ದೇಶದಲ್ಲಿ ಯಾವಾಗ ಈ ದೇವಾನ್ ದೇವತೆಗಳೇ ಇದ್ರು ಆವಾಗ ಬೇರೆ ಜಾತಿ ಧರ್ಮಗಳೇ ಇರಲಿಲ್ಲ ಅಂತಾರೆ. ಏಕ ಹಿ ಧರ್ಮ ಥ, ಒಂದೇ ಒಂದು ಧರ್ಮ ಇತ್ತು. ಸ್ವರ್ಗ ವೈಕುಂಠ ಬಹಿಷ್ಠ ಹೆವೆನ್ ये सब इस भारत के ही नाम थे. ಸ್ವರ್ಗ ಅಂತಾದರೂ ಕರೀರಿ, ವೈಕುಂಠ ಅಂತಾದರೂ ಕರೀರಿ, ಬಹಿಷ್ಠ ಅಂತಾದರೂ ಕರೀರಿ, ಹೆವೆನ್ ಅಂತಾದರೂ ಕರೀರಿ, ಇವೆಲ್ಲವೂ ಕೂಡ ಭಾರತ ದೇಶದ್ದೇ ಹೆಸರುಗಳು ಅಂತ ಬಾಬಾ ಹೇಳ್ತಾರೆ. ಭಾರತ್ ಪವಿತ್ರ ಅವರು ಪ್ರಾಚೀನ ಧನ್ವ ಅಂತ. ಭಾರತ ದೇಶ ಏನಾಗಿತ್ತು, ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇಶವಾಗಿತ್ತು. ಇದು ಭಾಳಷ್ಟು ಸಾಹುಕಾರರಿದ್ದಂಥ ಒಂದು ದೇಶವಾಗಿತ್ತು. ಅಭಿ ತೋ ಭಾರತ್ ಕಂಗಾಲ್ ಹೈ ಕ್ಯೋಂಕಿ ಅಭಿ ಕಲಿಯುಗ. ಈ ಕಲಿಯುಗದಲ್ಲಿ ಭಾರತ ದೇಶ ಕಂಗಾಲಾಗೋಗ್ಬಿಟ್ಟಿದೆ. ಯಾಕೆಂದರೆ ಇದು ಕಲಿಯುಗ ಆಗಿದೆ. ತುಮ್ ಜಾನ್ತೆ ಹೋ ಹಮ್ ಅಂಧ್ಯಾರ್ ಮೇ ಹೇ. ನಿಮಗೂ ಗೊತ್ತಿದೆ ನಾವು ಎಲ್ಲಿದ್ದೀವಿ, ಅಂಧಕಾರದಲ್ಲಿದ್ದೇವೆ. ಜब ಸ್ವರ್ಗ ಮೇ ಥೆ ತೋ ಸೋಜ್ ರೇ ಮೇ ಥೆ. ಯಾವಾಗ ನಾವು ಸ್ವರ್ಗದಲ್ಲಿದ್ವಿ ಆವಾಗ ಬೆಳಕಿನಲ್ಲಿದ್ವಿ ಅಂತಾರೆ. ಸ್ವರ್ಗಕ್ಕೆ ರಾಜರಾಜೇಶ್ವರಿ ಶ್ರೀ ಲಕ್ಷ್ಮೀನಾರಾಯಣ ಥೆ. ಸ್ವರ್ಗದಲ್ಲಿದ್ದಂಥ ರಾಜರಾಜೇಶ್ವರಿ ಯಾರು? ಈ ಲಕ್ಷ್ಮೀನಾರಾಯಣರೇ ರಾಜರಾಜೇಶ್ವರಿ ಸ್ವರ್ಗದಲ್ಲಿ ಇದ್ದರು. ಉನ್ಕ ಸುಖಧಾಮ್ ಕಹಾ ಜಾತ. ಸತ್ಯುಗಕ್ಕೆ ಏನಂತ ಹೆಸರು? ಸುಖಧಾಮ. ಎಲ್ಲ ಸುಖವಾಗಿರ್ತಾರೆ. ಬಾಬಾ ಸೆ ಹಿ ತುಮಕೋ ಸ್ವರ್ಗ ವರ್ಷ ಲೇನಾ ಹೇ. ಶಿವಬಾಬಾ ಅವರಿಂದ ಏನು ತಗೋಬೇಕಾಗಿದೆ? ನಾವು ಸ್ವರ್ಗದ ಸುಖವನ್ನು ತಗೋಬೇಕಾಗಿದೆ. ಜಿಸ್ಕೋ ಜೀವನ್ ಮುಕ್ತಿ ಕಹಾ ಜಾತ. ಅದಕ್ಕೆ ಏನಂತ ಹೇಳಲಾಗುತ್ತೆ? ಜೀವನ್ ಮುಕ್ತಿ ಅಂತ ಹೇಳಲಾಗುತ್ತೆ. ಅಭಿ ತೋ ಸಬ್ ಜೀವನ್ ಬಂಧನ್ ಮೇ ಹೇ. ಈ ಕಲಿಯುಗದಲ್ಲಿ ಎಲ್ಲರೂ ಎಲ್ಲಿದ್ದಾರೆ? ಜೀವನ ಬಂಧನದಲ್ಲಿದ್ದಾರೆ. ಕಾಸ್ ಭಾರತ್ और आम सारी दुनिया ರಾವಣ ಕಿ ಜೇಲ್ ಮೇ ಹೇ. ಇಡೀ ಒಂದು ಪ್ರಪಂಚದವರು, ವಿಶೇಷವಾಗಿ ಭಾರತ ದೇಶದವರು ಇವಾಗ ರಾವಣನ ಜೈಲಿನಲ್ಲಿದ್ದಾರೆ. ಶೋಕ ವಾಟಿಕಾ ಮೇ ಹೇ. ಶೋಕ ವಾಟಿಕೆಯಲ್ಲಿದ್ದಾರೆ, ರಾವಣನ ಜೈಲಿನಲ್ಲಿದ್ದಾರೆ ಅಂತ ಶಿವಬಾಬಾ ಹೇಳ್ತಾರೆ. ಐಸಾ ನಹಿ ರಾವಣ ಸಿರ್ಫ್ ಲಂಕಾ ಮೇ ತಾ और राम भारत में था, उसने ही आकर सीता चुराई. ये सब ದಂತ ಕಥಾಯೇ ಹೇ. ಕಥೆಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ. ರಾವಣ ಹೋಗ್ಬಿಟ್ಟು ಲಂಕಾಪಟ್ಟಣದಲ್ಲಿದ್ದ, ರಾಮ ಬಂದ್ಬಿಟ್ಟು ಭಾರತ ದೇಶದಲ್ಲಿದ್ದ, ರಾವಣ ಬಂದ್ಬಿಟ್ಟು ಸೀತೆಯನ್ನು ಕದ್ಕೊಂಡು ಹೋದ ಅಂತ ಹೇಳ್ಬಿಟ್ಟು ಇದೆಲ್ಲ ಕಥೆಗಳೇನು ಬರೆದಿದ್ದಾರೆ, ಇವುಗಳೆಲ್ಲ ದಂತಕಥೆಗಳು ಅಂತಾರೆ ಬಾಬಾ. ರಿಯಲ್ ರಾಮಾಯಣದ ಬಗ್ಗೆ ಇವತ್ತು ಬಾಬಾ ಹೇಳ್ತಾ ಇದ್ದಾರೆ. ಇಡೀ ಪ್ರಪಂಚನೇ ಇವತ್ತು ಮಾಯೆ ಕೈನಲ್ಲಿದೆ. ಇಡೀ ಪ್ರಪಂಚದಲ್ಲಿ ಮನುಷ್ಯರು ಅಜ್ಞಾನದಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ, ಕೆಟ್ಟ ಗುಣಗಳಲ್ಲಿದ್ದಾರೆ. ಇದೇ ರಾವಣ ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ಗೀತಾ ಹೇ ಮುಖ್ಯ ಸರ್ವಶಾಸ್ತ್ರಮಯ ಶಿರೋಮಣಿ ಶ್ರೀಮತ್ ಅರ್ಥಾತ್ ಭಾರತ್ ಭಗವಾನ್ ಕಿ ಸುನಾಯಿ ಹುಯಿ ಹೇ. ಭಗವದ್ಗೀತೆ ಮೇನ್ ಶಾಸ್ತ್ರ. ಎಲ್ಲ ಶಾಸ್ತ್ರಗಳಿಗೂ ಕೂಡ ಶಿರೋಮಣಿ ಆಗಿದೆ. ಶ್ರೀಮತ ಅಂದರೆ ಭಗವಂತನಿಂದ ಹೇಳಿರ್ತಕ್ಕಂಥ ಒಂದು ಮತ ಆಗಿದೆ. ಇದರದೇ ಗಾಯನ ಇದೆ. ಭಾರತ್ ಮೇ ಮನುಷ್ಯ ತೋ ಕೋಯಿ ಕಿ ಭೀ ಸದ್ಗತಿ ಕರ್ ನಹೀ ಸಕ್ತೆ. ಜನರು ಯಾರಿಗ್ಯಾರು ಸದ್ಗತಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. तो सतयुग में थे जीवन मुक्ति देवी देवताए. ಸತ್ಯುಗದಲ್ಲಿ ಯಾರಿದ್ರು? ಜೀವನ್ ಮುಕ್ತ ಪದವಿಯಲ್ಲಿದ್ದಂಥವರು ದೇವಾನ್ ದೇವತೆಗಳೇ ಇದ್ರು. ಜಿನೋನೆ ಯ ವರ್ಷ ಕಲಿಯುಗ ಅಂತ್ ಮೇ ಪಾಯಾತ. ಯಾರೆಲ್ಲ ಈ ಒಂದು ಕಲಿಯುಗದ ಕೊನೆ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ ಏನು ಪಡ್ಕೊಂಡಿದ್ರು? ಕಲಿಯುಗದ ಅಂತಿಮ ಸಮಯದಲ್ಲಿದ್ದಾರೆ. ಭಾರತವಾಸಿ ಕೋ ಪತಾ ನಹಿ ಕಿ ನಾ ಕೋಯಿ ಶಾಸ್ತ್ರ ಮೇ. ಇಂಡಿಯಾ ದೇಶದವ್ರಿಗೆ ಇದು ಗೊತ್ತಿಲ್ಲ, ಯಾವುದೇ ಶಾಸ್ತ್ರಗಳಲ್ಲೂ ಇಲ್ಲ. ಶಾಸ್ತ್ರ ಮೇತು ಭಕ್ತಿ ಮಾರ್ಗ ಜ್ಞಾನ. ಶಾಸ್ತ್ರಗಳಲ್ಲೆಲ್ಲ ಇರೋವಂಥದ್ದು ಏನಾಗಿದೆ? ಭಕ್ತಿ ಮಾರ್ಗದ ಜ್ಞಾನ ಇದೆ. ಸದ್ಗತಿ ಮಾರ್ಗ ಜ್ಞಾನ ಮನುಷ್ಯ ಮಾತ್ರ ಮೇ ಬಿಲ್ಕುಲ್ ನಹಿ ಹೇ. ಸದ್ಗತಿಗೆ ಹೆಂಗೆ ಹೋಗ್ಬೇಕು ಅನ್ನುವಂಥ ಒಂದು ಜ್ಞಾನ ಯಾರಿಗೂ ಶಾಸ್ತ್ರಗಳಲ್ಲಿ ಬರೆದಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಅಂಥ ಒಂದು ಜ್ಞಾನವನ್ನು ನಾವು ಪಡೀತಾ ಇದ್ದೀವಿ, ನಾವು ಜನಕ್ಕೆ ತಿಳಿಸ್ತಾ ಇದ್ದೀವಿ ಅಂದರೆ ಎಷ್ಟು ನಶೆ ಖುಷಿ ಇರಬೇಕು. ಪಾಪ ಎಂಥ ಜ್ಞಾನ ಕೊಟ್ರಪ್ಪ ಅಂತೇಳ್ಬಿಟ್ಟು ಮುರಳಿ ಕೇಳುವಾಗ ಆನಂದದಲ್ಲಿದ್ದು ಕೇಳಬೇಕು. ಶಾಸ್ತ್ರ ಪಡೋ ದಂತ ಕಥಾಕರೋ ये सब ಭಕ್ತಿ ಸೆ ದ್ವಾಪರ ಸೆ ಚಲಿ ಆತಿ. ಶಾಸ್ತ್ರಗಳು ಓದ್ಕೊಳ್ರಪ್ಪ ಅಂತ ಹೇಳೋದು, ಭಕ್ತಿ ಮಾಡ್ರಪ್ಪ ಅಂತ ಹೇಳೋದು, ಇವೆಲ್ಲ ದ್ವಾಪರದಿಂದ ನಡೀತಾ ಬಂದಿದೆ ಅಂತಾರೆ. ಸತ್ಯುಗ और ತ್ರೇತಾ ಮೇ ಜ್ಞಾನ ಕಿ ಪ್ರಾರಬ್ಧ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನದ್ದು ಪ್ರಾರಬ್ಧ ಅಂತಕ್ಕಂಥದ್ದು ಇರುತ್ತೆ. ಐಸಾ ನಹಿ ವಹಾ ಭಿ ಯ ಜ್ಞಾನ ಚಲ್ತಾ ಆತಾ ಹೈ. ಅಲ್ಲಿ ಕೂಡ ಈ ಜ್ಞಾನ ನಡೀತಾ ಬರುತ್ತೆ ಅಂತ ಇಲ್ಲ. ಯಹ ಜೋ
वर्षा भारत को था वह बाप से संगम एक पर ही मिला था. ಈ ಆಸ್ತಿ ಅಂತಕ್ಕಂಥದ್ದೇನು ಭಾರತೀಯರಿಗೆ ಇತ್ತು, ಇದು ಸಂಗಮ ಯುಗದಲ್ಲೇ ಸಿಕ್ಕಿತ್ತು. ಫಿರ್ ಅಭಿ ಹಿ ತುಮಕೋ ಮಿಲ್ ರಾ ಹೈ, ಈಗ ಪುನಃ ನಿಮಗೆ ಸಿಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಭಾರತವಾಸಿ ಜಬ್ ಸ್ವರ್ಗವಾಸಿ ನರಕವಾಸಿ ಬೇಹದ್ ಕಾ ದುಃಖಿ ಬನ್ ಜಾತೆ ತಬ್ ಪುಕಾರ್ತೆ. ಇಂಡಿಯಾ ದೇಶದಲ್ಲಿ ಯಾವಾಗ ಈ ಜನರೆಲ್ಲ ನರಕವಾಸಿಗಳಾಗ್ಬಿಡ್ತಾರೆ, ದುಃಖಗಳು ಜಾಸ್ತಿ ಆಗೋಗ್ಬಿಡುತ್ತೆ, ಆವಾಗ ಭಗವಂತನ ಏನು ಮಾಡ್ತಾರೆ, ಕರೀತಾರೆ. ಹೇ ಪತಿತ್ ಪಾವನ್ ದುಃಖ ಹರ್ತ ಸುಖ ಕರ್ತ ಅವೋ, ಏನಂತ ಕರೀತಾರೆ, ಹೇ ದುಃಖ ದೂರ ಮಾಡ್ತಕ್ಕಂಥವನೇ, ಸುಖ ಕೊಡ್ತಕ್ಕಂಥವನೇ, ತಂದೆ ಬಾ ಅಂತ ಕರೀತಾರೆ. ಕಿಸ್ಕ सर्व का, क्योंकि भारत का सारी आम दुनिया आम सब में विकार है. ಕರೆಯೋದು ಯಾರನ್ನ, ಭಗವಂತನ ಕರೀತಾರೆ. ಸರ್ವರ್ಗೆ ಇವತ್ತು ವಿಶೇಷವಾಗಿ ಭಾರತ ದೇಶದವ್ರಿಗೆ, ಇಡೀ ಪ್ರಪಂಚದವ್ರಿಗೆ ಇವತ್ತೇನಿದೆ ವಿಕಾರ ಸೇರ್ಕೊಂಡ್ಬಿಟ್ಟಿದೆ. ಬಾಬಾ ಹೇ ಪತಿತ್ ಪಾವನ್, ಶಿವಬಾಬಾ ಏನಾಗಿದ್ದಾರೆ, ಪತಿತರನ್ನ ಪಾವನ ಮಾಡೋರು. ಬಾಬಾ ಕೇತೆ ಮೈ ಕಲ್ಪ ಕಲ್ಪ ಕಲ್ಪಕ್ಕೆ ಸಂಗಮ ಪರ್ ಆತಾ ಹೂಂ. ತಂದೆ ಹೇಳ್ತಾರೆ, ನಾನು ಪ್ರತಿ ಕಲ್ಪಕ್ಕೊಮ್ಮೆ ಸಂಗಮಯುಗದಲ್ಲಿ ಬರ್ತೇನೆ. ಸರ್ವಕ ಸದ್ಗತಿ ದಾತ ಬಂತಾ ಹೂಂ, ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಕ್ಕಂಥ ದಾತನಾಗಿದ್ದೇನೆ. ಅಹಲ್ಯಾಯ ಗಣಿಕಾಯ ಅವ್ರ ಜೋ ಬಿ ಗುರು ಲೋಗ ಹೇ ಉನ್ ಸಬ್ ಕಾ ಉದ್ಧಾರ ಮುಜೆ ಹಿ ಕರ್ನಾ ಹೇ. ಅಹಲ್ಯರಿರ್ಬೋದು, ಗಣಿಕೆಯರಿರ್ಬೋದು, ಅಥವಾ ಯಾರೆಲ್ಲ ಗುರು ಜನರಿದ್ದಾರೆ, ಎಲ್ಲರೂ ಉದ್ಧಾರವನ್ನು ಮಾಡಲಿಕ್ಕೆ ನಾನು ಬರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯೋಂಕಿ ಉನೋಂಕ ಯಾತೋ ಪತಿ ದುನಿಯಾ, ಯಾಕೆಂದರೆ ಇವತ್ತು ಈ ಪ್ರಪಂಚ ಏನಾಗ್ಬಿಟ್ಟಿದೆ, ಪತಿತ ಪ್ರಪಂಚ ಆಗಿಬಿಟ್ಟಿದೆ. ಎಲ್ಲ ಕಡೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿಬಿಟ್ಟಿದೆ. ಪಾವನ್ ದುನಿಯಾ ಸತ್ಯುಕ್ಕೂ ಕಹಾ ಜಾತಾ ಹೇ ಭಾರತ್ ಇನ್ ಲಕ್ಷ್ಮೀ ನಾರಾಯಣ ಕ ರಾಜ್ಯತ. ಪಾವನ ಪ್ರಪಂಚ ಅಂತ ಹೇಳ್ಬಿಟ್ಟು ಸತ್ಯುಗಕ್ಕೆ ಹೇಳಲಾಗತ್ತೆ. ಭಾರತ ದೇಶ ಲಕ್ಷ್ಮೀನಾರಾಯಣರದ್ದು ರಾಜ್ಯ ಇತ್ತು. ಭಾರತವಾಸಿ ಯಹ ನೈ ಜಾನ್ತೆ ಕಿ ಸ್ವರ್ಗಕ್ಕೆ ಮಾಲಿಕ್. ಇಂಡಿಯಾದವ್ರಿಗೆ ಇದು ಗೊತ್ತಿಲ್ಲ, ಭಾರತ ದೇಶದಲ್ಲಿ ಈ ಭಾರತೀಯರು ಸ್ವರ್ಗಕ್ಕೆ ಮಾಲೀಕರಾಗಿದ್ರು ಅನ್ನೋವಂಥ ವಿಚಾರವನ್ನು ಮರೆತು ಬಿಟ್ಟಿದ್ದಾರೆ. ಪತಿತ್ ಕಂಡ ಮನ ಜೂಟ್ ಕಂಡ. ಪತಿತ ಕಂಡ ಅಂದರೆ ಅರ್ಥ ಏನೋ, ಸುಳ್ಳಿನ ಒಂದು ಕಂಡ. ಪಾವನ ಕಂಡ ಮನ ಸಚ್ ಕಂಡ. ಪಾವನ ಕಂಡ ಅಂತ ಯಾವುದಕ್ಕೆ ಹೇಳಲಾಗತ್ತೆ, ಸತ್ಯ ಕಂಡಕ್ಕೆ ಹೇಳಲಾಗತ್ತೆ. ಭಾರತ್ ಪಾವನ ಕಂಡತ ಯ ಭಾರತ್ ಅವಿನಾಶಿ ಕಂಡ. ಭಾರತ ದೇಶನೇ ಪಾವನವಾಗಿರ್ತಕ್ಕಂಥ ಕಂಡ ಇತ್ತು. ಈ ಭಾರತವಾಸಿಗಳು ಅವಿನಾಶಿ ಕಂಡದವರು. ಜೋ ಕವಿ ವಿನಾಶ ನಹಿ ಹೋತಾ ಹೈ, ಇವರೆಂದು ವಿನಾಶ ಹೊಂದೋದಿಲ್ಲ, ಈ ದೇಶ ಹಂಗೆ ಉಳಿಯುತ್ತೆ ಅಂತಾರೆ. ಜಬ್ ಇನ್ ಲಕ್ಷ್ಮೀನಾರಾಯಣ का राज्य था तो और कोई खंड नहीं था. ಲಕ್ಷ್ಮೀನಾರಾಯಣ ರಾಜ್ಯ ಇದ್ದಾಗ ಬೇರೆ ಯಾವುದೇ ಖಂಡಗಳು ಇರಲಿಲ್ಲ. ಇವಾಗ 5 ಖಂಡಗಳು ಇದೆಯಲ್ಲ, ಇವ್ಯಾವುದೂ ಇರಲ್ಲ, ಒಂದೇ ಖಂಡ ಇರುತ್ತೆ ಅಂತಾರೆ. ಯಾ ಸಭಿ ಬಾದ್ ಮೇ ಆತೆ. ಆಮೇಲೆ ಜನ ಜಾಸ್ತಿ ಆಗಿಬಿಟ್ಟು ಭಾರತ ದೇಶದಲ್ಲಿ ಅಲ್ಲಿ ಇಲ್ಲೆಲ್ಲ ವಲಸೆ ಹೋಗೋದು, ಮತ್ತು ಅಲ್ಲಿ ಉಟ್ಕೊಳ್ಳೋದು, ದೇಶಗಳು ಕಟ್ಕೊಳ್ಳೋದು, ರಾಜ್ಯಗಳು ಕಟ್ಕೊಳ್ಳೋದು, ಆಮೇಲೆ ಅಲ್ಲಿ ಸರ್ಕಾರಗಳು ಆಳೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಅವುಗಳದೆಲ್ಲ 1,000 2,000 ಅಷ್ಟೇ ಹಿಸ್ಟ್ರಿ ಇರೋದು. ಯಾವ ದೇಶಕ್ಕೂ 5,000 ಹಿಸ್ಟ್ರಿ ಇಲ್ಲ. ಭಾರತ ದೇಶಕ್ಕೆ ಮಾತ್ರ 5,000 ವರ್ಷಗಳ ಇತಿಹಾಸ ಇದೆ. ಬೇರೆ ಯಾವ ದೇಶಗಳಿಗೂ ಅಷ್ಟು ಇತಿಹಾಸ ಇಲ್ಲ. ಮನುಷ್ಯ ಅಂತೂ ಕಲ್ಪಕ್ಕೂ ಲಾಖೋ ವರ್ಷ ಲಿಖ್ ದಿಯಾ ಹೈ. ಜನರಿಗೆ ಗೊತ್ತಿಲ್ಲ, ಇದು ಲಕ್ಷಾಂತರ ವರ್ಷ ಅಂತ ಕಲ್ಪದ್ದು ಬರೆದು ಬಿಟ್ಟಿದ್ದಾರೆ. ಬಾಬಾ ಕೇತೆ ಕಲ್ಪಕ್ಕೆ ಆಯು 5,000 ವರ್ಷ. ಕಲ್ಪದ ಆಯಸ್ಸು 5,000 ವರ್ಷಗಳಷ್ಟೇ ಇದೆ. ಫಿರ್ ಕಹ ದೇತೆ ಮನುಷ್ಯ 84 लाख ಜನ್ಮ ಲೇತೆ ಹೈ. ಜನರು ಹೇಳ್ಬಿಡ್ತಾರೆ 84 ಲಕ್ಷ ಜನ್ಮ ತೊಗೊಂಡ್ಬಿಡ್ತಾನೆ ಆತ್ಮಗಳು ಅಂತ. ಮನುಷ್ಯಕ್ಕೂ ಕುತ್ತೆ ಬಿಲ್ಲಿ ಗದ ಆದಿಮೆ ಸಬ್ ಬನಾ ದಿಯಾ. ಮನುಷ್ಯರ ಆತ್ಮಗಳಿಗೆ ನಾಯಿ ಬೆಕ್ಕು ಅವು ಇವು ಎಲ್ಲ ಅದರಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇವಾಗ ನೀವು ಕೇಳಬೇಕು, ಇವಾಗ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ನಮ್ಮ ಅಜ್ಜ ಹುಟ್ಟವನೇ ಅಂತ ಹೇಳ್ತಾರಾ ಇಲ್ವಾ? ಕೇಳಬೇಕು, ನಿಮ್ಮ ಅಜ್ಜ ಸತ್ತೋದ್ಮೇಲೆ ನಿಮ್ಮ ಮನೇಲಿ ಒಂದು ನಾಯಿ ಹುಟ್ಟಿದ್ರೆ ನಮ್ಮ ಅಜ್ಜ ಹೋಗ್ಬಿಟ್ಟು ನಮ್ಮ ನಾಯಿ ಹುಟ್ಟಿದೆ ಅಂತ ಹೇಳಲ್ವಲ್ಲ? ಹಂಗೆ ಕೇಳ್ರಿ. ಅವಾಗ ಅವ್ರಿಗೆ ಯಾವುದೊಬ್ಬ ಹಿಂಗಿಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ತಲೆಗೆ ಹೋಗುತ್ತೆ. ಹೋಗಿರೋ ಬೂಸ ಇದೆಯಲ್ಲ ಅದು ವೇಸ್ಟ್ ಹೋಗುತ್ತೆ ಅಂತ. ಮನುಷ್ಯ ಅನ್ಕೋತು ವೆರೈಟಿ ಏಕ್ ಹಿ ಹೇ ಉನ್ಕೆ ಹಿ 84 ಜನ. ಮನುಷ್ಯರದೇನೆ ಬಾಬಾ ಹೇಳ್ತಾರೆ, ಇದು ಒಂದು ವೆರೈಟಿ ಇದೆ, ಇದು ಒಂದೇ ವೆರೈಟಿ. 84 ಜನ್ಮಗಳು ಮನುಷ್ಯರದು ತೆಗೆದುಕೊಳ್ತಕ್ಕಂಥದ್ದು. ಬಾಬಾ ಕೇತೆ ಭಾರತವಾಸಿ ಅಪ್ನೆ ಧರ್ಮಕ್ಕೋ ಡ್ರಾಮಾಕ್ಕೋ ಅನುಸಾರ ಭೂಲ್ ಗಯೇ ಹೇ. ಜನರು ತಮ್ಮ ಧರ್ಮನೇ ಮರೆತುಬಿಟ್ಟಿದ್ದಾರೆ ಈ ನಾಟಕದ ಅನುಸಾರವಾಗಿ ಅಂತಾರೆ. ಕಲಿಯುಗ ಅಂತಮೇ ಬಿಲ್ಕುಲ್ ಹಿ ಪತಿತ್ ಬಂದ್ ಪಡೆ. ಈ ಕಲಿಯುಗದ ಕೊನೆ ಟೈಮ್ನಲ್ಲಿ ಆತ್ಮಗಳೆಲ್ಲ ಏನಾಗ್ಬಿಟ್ಟಿದ್ದಾರೆ, ಬಿಲ್ಕುಲ್ ಪತಿತರಾಗ್ಬಿಟ್ಟಿದ್ದಾರೆ.
ಫಿರ್ ಬಾಪ್ ಸಂಗಮ್ ಪರ್ ಆಕರ್ ಪಾವನ್ ಬನಾತ್. ಶಿವ ತಂದೆ ಬಂದು ಸಂಗಮ ಯುಗದಲ್ಲಿ ಎಲ್ಲರನ್ನ ಏನು ಮಾಡ್ತಾ ಇದ್ದಾರೆ? ಪಾವನಾತ್ಮಗಳನ್ನಾಗಿ ಮಾಡ್ತಾ ಇದ್ದಾರೆ. ಇನ್ಕೋ ಕಹಾ ಜಾತಾ ಹೈ ದುಃಖ ಅವರು ಭಾರತ್ ಕಾ ಸುಖಧಾಮ್ ಥಾ. ಇದಕ್ಕೆ ಈ ಕಲಿಯುಗದಲ್ಲಿ ದುಃಖಧಾಮ ಅಂತ ಹೇಳಲಾಗುತ್ತೆ. ಸತ್ಯುಗದಲ್ಲಿ ಎಂಥ ಧಾಮ ಆಗಿತ್ತಿದೋ? ಸುಖಧಾಮ ಆಗಿತ್ತು. तो बाबा कहते हैं बच्चे तुम भारतवासी स्वर्ग में थे फिर तुम 84 जन्मों की सीढ़ी उतरते हो. ತಂದೆ ಹೇಳ್ತಾರೆ, ನೀವು 84 ಜನ್ಮಗಳ ಚಕ್ರದಲ್ಲಿ ಭಾರತ ದೇಶದಲ್ಲಿ ಸ್ವರ್ಗವಾಸಿಗಳಾಗಿದ್ದವರು ಮೆಟ್ಲಿಳ್ಕೊಂಡು ಬಂದುಬಿಟ್ಟಿದ್ದೀರಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಏಣಿ ಚಿತ್ರದಲ್ಲಿ ಇದೆಯಲ್ಲ, ಹೆಂಗೆ ಹೇಳ್ಕೊಂಡು ಬಂದುಬಿಟ್ಟಿದ್ದೀರಿ ಅನ್ನೋದು. ಬಾಬಾ ಕೇತೆ ಹೇ ಬಚ್ಚೆ ತುಮ್ ಭಾರತವಾಸಿ ಸ್ವರ್ಗವಾಸಿ. ತಂದೆ ಹೇಳ್ತಾರೆ, ನೀವೇ ಭಾರತವಾಸಿಗಳು ಏನಾಗಿದ್ರಿ? ಮೊದಲು ಸ್ವರ್ಗವಾಸಿಗಳಾಗಿದ್ರಿ. ಫಿರ್ ತುಮ್ 84 ಜನ್ಮೋं का सीढ़ी उतरते हो. 84 ಜನ್ಮ ಇಳ್ಕೊಂಡು ಮೆಟ್ಲು ಕೆಳಗಡೆ ಬಂದುಬಿಟ್ಟಿದ್ದೀರಿ. तो सतो रजो तमो में आकर जरूर आना है. ಈ ಸತೋ ರಜೋ ತಮೋ ಸ್ಟೇಜಸನ್ನು ಕ್ರಾಸ್ ಮಾಡ್ಕೊಂಡು ಕೆಳಗಡೆ ಇಳಿಲೇಬೇಕು. तुम देवी देवताओं का जैसा धनवान एवर हेल्दी एवर हैप्पी और कोई है ही नहीं. ನಿಮ್ಮಂಗೆ ದೇವತಾ ಆತ್ಮಗಳು ಸುಖವಾಗಿದ್ದಂಥವ್ರು, ಸದಾ ಸುಖವಾಗಿದ್ದವರು, ಸದಾ ಆನಂದವಾಗಿದ್ದವರು, ಸದಾ ಐಶ್ವರ್ಯವಾಗಿದ್ದಂಥವ್ರು ಬೇರೆ ಯಾರು ಇಲ್ಲ ನಿಮ್ಮನ್ನು ಬಿಟ್ಟರೆ ಅಂತ ಇದ್ದಾರೆ. ಭಾರತ್ ಕಿತ್ನಾ ಸಾಹುಕಾರ ತಾ ಹೀರೆ ಜವಾಹರೋं का पत्थरों का मिसल थे. ಭಾರತ ದೇಶ ಹೆಂಗಿತ್ತು? ವಜ್ರ ವೈಡೂರ್ಯಗಳು ಬೇಕಾದಷ್ಟಿತ್ತು ಅಂತಾರೆ. ಈ ದೇಶದಲ್ಲಿ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇತ್ತು. ದೋ ಯುಗ ಬಾದ್ ಭಕ್ತಿ ಮಾರ್ಗ ಮೇ ಇತನೇ ಬಡೆ ಬಡೆ ಮಂದಿರ್ ಬನಾಯ್. ಸತ್ಯುಗ ತ್ರೇತಾಯುಗ ಮುಗಿದ ಮೇಲೆ ದ್ವಾಪರಯುಗದಿಂದ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಬಂದಿದ್ದಾರೆ. ಯಹ ಬಿ ಕಿತನೆ ಭಾರಿ ಮಂದಿರ್ ಬನಾಯ್. ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಸೋಮನಾಥ್ ಕಾ ಮಂದಿರ್ ಬಡೇತೆ ಬಡಾತ. ಸೋಮನಾಥನ ಮಂದಿರ ಎಲ್ಲ ದೇವಸ್ಥಾನಗಳಿಗಿಂತಲೂ ಭಾಳ ದೊಡ್ಡ ದೇವಸ್ಥಾನ ಆಗಿತ್ತು. ಸಿರ್ಫ್ ಏಕ್ ಮಂದಿರ ನಹಿ ಹೋಗಾನ, ಒಂದೇ ಒಂದು ಮಂದಿರ ಇರಲಿಲ್ವಲ್ಲ ಸತ್ಯುಗದಲ್ಲಿ, ಬೇಕಾದಷ್ಟು. ದ್ವಾಪರಯುಗದಲ್ಲಿ ಅನೇಕ ಮಂದಿರಗಳಿತ್ತು. ಅವ್ರು ಭೀ ರಾಜವಂಶಕ್ಕೆ ಮಂದಿರ, ಬೇರೆ ಬೇರೆ ದಿಕ್ಕುಗಳಲ್ಲಿ ರಾಜರುಗಳಿರ್ತಾರಲ್ಲ, 8 ದಿಕ್ಕುಗಳಲ್ಲಿ ರಾಜವಂಶಗಳು ಉಳಿತಾವಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿ ಮತ್ತೆ ಅವರವ್ರ ಆಸ್ಥಾನದಲ್ಲಿ ಒಂದೊಂದು ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ. ಕಿತ್ತನೆ ಲೂಟ್ ಕರ್ಲೇಗ. ಎಷ್ಟು ದೇಶದಲ್ಲಿ ಸಂಪತ್ತಿತ್ತು, ಎಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಇತ್ತು, ಎಲ್ಲ ಲೂಟಿ ಮಾಡಿ ಹೊರಟೋದ್ರು. ತುಮ್ ಬಾಬಾಕ್ಕೆ ಬಚ್ಚೆ ಸ್ಮೃತಿ ದಿಲಾತೆ. ನೀವೀಗ ಮಕ್ಕಳು, ನಿಮಗೆ ಸ್ಮೃತಿಯನ್ನು ಬಾಬಾ ಅವರು ಕೊಡಿಸ್ತಾ ಇದ್ದಾರೆ. ತುಮಕೋ ಕಿತನಾ ಸಾಹುಕಾರ ಬನಾಯತ. ನಿಮ್ಮನ್ನು ಎಷ್ಟೊಂದು ಸಿರಿವಂತರನ್ನಾಗಿ ನಾನು ಮಾಡಿದ್ದೆ ಅಂತಾರೆ. ತುಮ್ಮ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣತೆ ಯಥಾ ರಾಜ ರಾಣಿ ಮಹಾರಾಜ ಮಹಾರಾಣಿ ಉನೋಂಕೋ ಭಗವಾನ್ ಭಗವತಿ ಭಿ ಕಹ ಸಕ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ಎಷ್ಟೊಂದು ಸಾಹುಕಾರರಾಗಿದ್ರಿ, ಸಂಪೂರ್ಣ ಏನಾಗಿದ್ರಿ, ಮಹಾರಾಜ ಮಹಾರಾಣಿ ಆಗಿದ್ರಿ. ಅವ್ರಿಗೇನೆ ಭಗವಾನ್ ಭಗವತಿ ಅಂತೇಳ್ಬಿಟ್ಟು ಮಹಿಮೆ ಮಾಡಲಾಗತ್ತೆ. परंतु बाबा ने समझाया भगवान एक है बाप सिर्फ ईश्वर व प्रभु कहने से याद नहीं आता है कि वह सभी आत्माओं का बाप है. ಕೇವಲ ಈಶ್ವರ ಅಥವಾ ಪ್ರಭು ಅಂತ ಹೇಳಿದಾಗ ಭಗವಂತ ಎಲ್ಲ ಆತ್ಮಗಳಿಗೆ ತಂದೆ ಅಂತಕ್ಕಂಥದ್ದು ನೆನಪು ಬರುತ್ತೆ. ಸೊ ಬಾಬಾ ಕಹಾನಿ ಬೈಟ್ ಸುನಾತ್. ಈ ಎಲ್ಲ ಸ್ಟೋರೀಸನ್ನು ಯಾರು ಹೇಳ್ತಾ ಇದ್ದಾರೆ? ಶಿವಬಾಬಾನೇ ಕೂತ್ಕೊಂಡು ಇಷ್ಟೆಲ್ಲ ಸ್ಟೋರೀಸನ್ನು ನಮಗೆ ಹೇಳ್ತಾ ಇದ್ದಾರೆ. ಏನೇನು ನಡೀತು ಸೃಷ್ಟಿನಲ್ಲಿ ಅನ್ನೋದೇ ಹೇಳ್ತಾ ಇದ್ದಾರೆ. ಅಭಿ ತುಮಾರೆ ಬಹು ಜನ್ಮಕ್ಕೆ ಅಂತ್ ಕಾ ಜನ್ಮ ಹೈ. ಈಗ ನಿಮ್ಮದು ಬಹಳ ಜನ್ಮಗಳ ಒಂದು ಅಂತಿಮ ಜನ್ಮ ಆಗಿದೆ. ಏಕ ಕಿ ಬಾತ್ ನಹಿ ನಾ ಕೋಯಿ ಯುದ್ಧ ಕಾ ಮೈದಾನ ಆದಿ ಹೈ. ಒಬ್ಬರು ಮಾತಿಲ್ಲ, ಇಲ್ಲೇನು ಯುದ್ಧದ ಮೈದಾನದ ಮಾತಿಲ್ಲ. ಭಾರತವಾಸಿ ಭೂಲ್ ಗಯೆ. ಭಾರತ ದೇಶದವ್ರು ಏನಾಗ್ಬಿಟ್ಟಿದ್ದಾರೆ? ಮರೆತು ಹೋಗ್ಬಿಟ್ಟಿದ್ದಾರೆ. ಉನೋಂಕ ರಾಜ್ಯ ಥಾ. ಅವ್ರದ್ದೇ ರಾಜ್ಯ ಇತ್ತು ಸತ್ಯುಗದಲ್ಲಿ. ಸತ್ಯುಗಕ್ಕೆ ಆಯು ಲಂಬಿ ಕರ್ದೇನೆ ಸೆ ಬಹು ದೂರ್ಲೇ ಗೈ. ನೋಡಿ, ಸತ್ಯುಗದ ಆಯಸ್ಸನ್ನು ದೊಡ್ಡದು ಮಾಡಿಬಿಟ್ಟಿರೋದ್ರಿಂದ ತುಂಬ ದೂರ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಬಾಬಾ ಕರ್ ಸಮಜಾತೆ ಮನುಷ್ಯಕ್ಕೂ ಭಗವಾನ್ ನಹಿ ಕೆಸ. ತಂದೆನೇ ಬಂದು ತಿಳಿಸ್ಕೊಡ್ತಾ ಇದ್ದಾರೆ, ಜನರಿಗೆ ಭಗವಂತ ಅಂತ ಕರಿಬಾರ್ದು. ಮನುಷ್ಯ ಕಿಸಿ ಕಿ ಸದ್ಗತಿ ನಹಿ ಕರ್ ಸಕ್ತೆ. ಜನರು ಯಾರಿಗೂ ಸದ್ಗತಿ ಜನರಿಗೆ ಮಾಡಲಿಕ್ಕೆ ಬರೋದಿಲ್ಲ. ಕಹಾವತ್ ಹೈ ಸರ್ವಕ ಸದ್ಗತಿ ದಾತ ಪತಿತೋಂ ಕೋ ಪಾವನ್ ಕರ್ತ ಏಕ.
ಹೇಳಲಾಗುತ್ತೆ, ಪತಿತರನ್ನ ಪಾವನ ಮಾಡೋರು, ಎಲ್ಲರಿಗೂ ಸದ್ಗತಿ ಕೊಡುವಂಥವ್ರು ಒಬ್ಬರೇ ಆಗಿದ್ದಾರೆ. ಏಕ ಹಿ ಸಚ್ಚ ಬಾಬಾ ಹೇ ಜೋ ಸಚ್ಚಖಂಡ ಕಾ ಸ್ಥಾಪನಾ ಕರ್ನೆ ವಾಲ. ಒಬ್ಬರೇ ಸತ್ಯ ತಂದೆ ಆಗಿದ್ದಾರೆ, ಅವರೇ ಸತ್ಯಖಂಡವನ್ನು ಏನು ಮಾಡ್ತಾ ಇದ್ದಾರೆ, ಸ್ಥಾಪನೆ ಮಾಡುವಂಥವ್ರು ಆಗಿದ್ದಾರೆ. पूजा भी करते हैं, परंतु भक्ति मार्ग में किनकी पूजा करते आए हैं एक की भी बायोग्राफी को नहीं जानते, इसलिए बाप समझाते हैं. ಈಗ ಭಕ್ತಿ ಮಾಡ್ತಾ ಬಂದಿದ್ದಾರೆ, ಪೂಜೆ ಮಾಡ್ತಾ ಬಂದಿದ್ದಾರೆ, ಆದರೆ ಒಬ್ಬರದು ಜೀವನ ಚರಿತ್ರೆಯನ್ನು ತಿಳ್ಕೊಂಡಿಲ್ಲ ಅಂತ. ಒಬ್ಬರ ಜೀವನ ಚರಿತ್ರೆಯನ್ನು ಯಾರಿಗೋ ಸರಿಯಾಗಿ ಗೊತ್ತೇ ಇಲ್ಲ. तो तुम शिव जयंती जो मनाते हो बाप है नई दुनिया की रचयिತ. ಈಗ ನೀವು ಶಿವರಾತ್ರಿ ಮಾಡ್ತಾ ಇದ್ದೀರಾ ಹಬ್ಬ, ಇದನ್ನ ಶಿವ ತಂದೆನೇ ಬಂದು ಏನು ಮಾಡ್ತಾರೆ, ಹೊಸ ಪ್ರಪಂಚವನ್ನು ರಚನೆ ಮಾಡ್ತಾರೆ. ಹೆವೆನ್ಲಿ ಗಾಡ್ ಫಾದರ್ ಬೇಹದ್ ಕ ಸುಖ ದೇನೆ ವಾಲ. ಸ್ವರ್ಗದ ರಚನೆಕಾರ ತಂದೆ ಬಂದು ಬೇಹದ್ದಿನ ಸುಖವನ್ನು ಕೊಡುವಂಥವರಾಗಿದ್ದಾರೆ. ಸತ್ಯುಗಮೇ ಬಹುತ್ ಸುಖತ. ಸತ್ಯುಗದಲ್ಲಿ ಏನಿತ್ತು, ಅಪಾರವಾಗಿರ್ತಕ್ಕಂಥ ತುಂಬ ಸುಖ ಇತ್ತು. कैसे और किसने ಸ್ಥಾಪನಾ ಕಿಯಾ, ಅದನ್ನು ಹೆಂಗೆ ಸ್ಥಾಪನೆ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ये बाप ही बैठ समझाते. ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ಹೇಳಿಸ್ಕೊಡ್ತಾ ಇದ್ದಾರೆ. नरकवासी को आकर स्वर्गवासी बनाना या भ्रष्टाचारी को श्रेष्ठाचारी देवता बनाना या बाबा का ही काम. ಈ ನರಕವಾಸಿಗಳಾಗೋಗ್ಬಿಟ್ಟಿರೋರ್ನೆಲ್ಲರನ್ನೂ ಕೂಡ ಸ್ವರ್ಗವಾಸಿಗಳನ್ನಾಗಿ ಮಾಡೋವಂಥದ್ದು, ಈ ಭ್ರಷ್ಟಾಚಾರಿಗಳಾಗ್ಬಿಟ್ಟಿರೋರನ್ನ ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡೋದು ಯಾರು ಡ್ಯೂಟಿ ನೋಡಿ. ಪರಮಾತ್ಮನ ಡ್ಯೂಟಿ ಯಾವುದು ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗತ್ತೆ. ಶುಭ ಬಂದೆ ಡ್ಯೂಟಿ ಬಾಬಾ ಕೇತೆ ಮೈ ತುಮ್ ಬಚ್ಚೋಂಕು ಪಾವನ್ ಬನಾತಾ ಹೂँ. ತಂದೆ ಹೇಳ್ತಾರೆ, ನಾನೇ ಬಂದು ನಿಮಗೆ ಏನು ಮಾಡ್ತೀನಿ ಅಂತಾರೆ, ಪಾವನರನ್ನಾಗಿ ಮಾಡ್ತೀನಿ. ತುಮ್ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೋ. ನೀವು ಕೂಡ ಏನಾಗ್ತೀರಾ, ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ. ತುಮಕು ಪತಿತ್ ಕೌನ್ ಬನಾತೆ ಹೇ. ನಿಮ್ಮನ್ನು ಪತಿತ್ರನಾಗಿ ಮಾಡಿದ್ಯಾರೋ, ಯಹ ರಾವಣ ಅಂದರೆ ಮನುಷ್ಯನನ್ನು ಪತಿತ್ರನ ಮಾಡಿದ ರಾವಣ. ಮನುಷ್ಯ ಕೇದೈತೆ ದುಃಖ ಬಿ ಈಶ್ವರ್ ಹೇದೈತೆ. बाबा कहते मैं तो सभी को इतना सुख देता हूँ जो फिर आधा कल्प तुमने बाबा का स्मरण नहीं करेंगे. ದುಃಖನೂ ಭಗವಂತನೇ ಕೊಟ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಾಬಾ ಹೇಳ್ತಾರೆ, ನಾನು ಇಷ್ಟೊಂದು ಸುಖ ಕೊಡ್ತೀನಿ, ನೀವು ಅರ್ಧ ಕಲ್ಪ ಸುಖವಾಗಿರ್ತೀರಿ, ಯಾರನ್ನೂ ನೀವು ನೆನೆಸೋಷ್ಟೇ ಇಲ್ಲ, ಯಾರನ್ನೂ ನೀವು ಪೂಜೆ ಮಾಡೋಷ್ಟಿಲ್ಲ, ಅಷ್ಟು ಸುಖವಾಗಿ ಇರ್ತೀರಾ ಅರ್ಧ ಕಲ್ಪ ಅಂತ ಹೇಳ್ತಾರೆ. ಫಿರ್ ಜಬ್ ರಾವಣ ರಾಜ್ ಹೋತಾ ಹೇ ಸಬ್ಕಿ ಪೂಜಾ ಕರ್ನೆ ಲಗ್ ಪಡ್ತೆ. ಯಾವಾಗಿಂದ ರಾವಣ ರಾಜ್ಯ ಪ್ರಾರಂಭ ಆಗೋಯ್ತು ಆವಾಗಿಂದ ಎಲ್ರಿಗೂ ಪೂಜೆ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿಬಿಡ್ತೀರಿ ಅಂತ. ಯ ತುಮಾರ ಬಹು ಜನ್ಮೋಂಕ ಅಂತ್ ಕಾ ಜನ್ಮ ಹೇ. ಇದು ನಿಮ್ಮದೇನಾಗಿದೆ, ಬಹಳಷ್ಟು ಜನ್ಮಗಳ ಕೊನೆಯ ಜನ್ಮ ಇದು. ಕೇತೆ ಹೇ ಬಾಬಾ ಕಿತನೆ ಜನ್ಮ ಹಮ್ನೆ ಲಿಯಾ. ಕೆಲವ್ರು ಕೇಳ್ತಾರೆ, ನಾವು ಎಷ್ಟು ಜನ್ಮ ತೊಗೊಂಡಿದ್ದೀವಿ ಅಂತ. ಬಾಬಾ ಕೇತೆ ಮೀಟೆ ಮೀಟೆ ಭಾರತವಾಸಿಯೋ ಹೇ ಆತ್ಮಾಯೇ ಅಬ್ ತುಮಕು ಬೇಹದ್ ಕಾ ವರ್ಷ ದೇತಾ. ಮಧುರವಾಗಿರ್ತಕ್ಕಂಥ ಭಾರತೀಯರೇ, ನಿಮಗೆ ಬೇಹದ್ದಿನ ಆಸ್ತಿಯನ್ನು ನಾನೇ ಬಂದು ನಿಮಗೆ ಕೊಡ್ತೀನಿ ಅಂತ ತಂದೆ ಹೇಳ್ತಾರೆ. ಬಚ್ಚೆ ತುಮ್ನೆ 84 ಜನ್ಮ ಲಿಯೇ ಹೇ. ತಂದೆ ಹೇಳ್ತಾರೆ, ನೀವು 84 ಜನ್ಮ ಎತ್ತಿ ಬಂದಿದ್ದೀರಿ. ಸತ್ಯುಗದಿಂದ ಎಷ್ಟು ಜನ್ಮ? 84 ಜನ್ಮ. ಸತ್ಯುಗದಲ್ಲಿ ಎಷ್ಟು ಜನ್ಮ? 8 ಜನ್ಮ. ತ್ರೇತಾಯುಗದಲ್ಲಿ ಎಷ್ಟು ಜನ್ಮ? 12 ಜನ್ಮ. ದ್ವಾಪರಯುಗದಲ್ಲಿ ಎಷ್ಟು ಜನ್ಮ? 21 ಜನ್ಮ. ಕಲಿಯುಗದಲ್ಲಿ ಎಷ್ಟು ಜನ್ಮ? 42 ಜನ್ಮ ಅಲ್ವಾ? ಟೋಟಲ್ ಎಷ್ಟಾಯಿತು? ಸಂಗಮಯುಗದೊಂದು ಎಷ್ಟಾಯಿತು? 84 ಜನ್ಮ ಆಯಿತು. ಗೊತ್ತಾಯ್ತಾ? ಮರ್ತು ಹೋಗ್ಬಾರ್ದು. ಇದೆಲ್ಲ ಚಿತ್ರಗಳೆಲ್ಲ ನೋಡ್ತಾ ಇರಬೇಕು, ಜ್ಞಾಪಕ ಮಾಡ್ಕೊತಾ ಇರಬೇಕು. ಅಭಿ ತುಮ್ 21 ಜನ್ಮೋं के लिए ವರ್ಷ ಲೇನೆ ಆಯೆ ಹೋ. ಇಲ್ಲಿಗೆ ಬಂದಿರೋದು ನೀವೇನಕ್ಕೋಸ್ಕರ? 21 ಜನ್ಮಗಳಿಗೋಸ್ಕರ ತಂದೆಯಿಂದ ಆಸ್ತಿ ತೊಗೊಳಕ್ಕೆ ಇಲ್ಲಿಗೆ ಬಂದಿದ್ದು. ಗೊತ್ತಾಯ್ತಾ? ಇಲ್ಲಿ ಏನಕ್ಕೆ ಬರಬೇಕು ಅಂತ? ಏನಕ್ಕೆ ಬರಬೇಕಿಲ್ಲಿ? 21 ಜನ್ಮಗಳು ತಂದೆಯಿಂದ ಸ್ವರ್ಗದ ಆಸ್ತಿ ತೊಗೊಳಕ್ಕೆ ಈ ಕ್ಲಾಸಲ್ಲಿ ಬರಬೇಕು. ಸವಿ ಇಕ್ಕಟ್ಟ ನಹಿ ಆಯಂಗೆ. ಎಲ್ಲರೂ ಒಂದೇ ದಿವಸ ಬರಲ್ಲ ಕ್ಲಾಸ್ಗೆ, ಒಬ್ಬೊಬ್ರು ಒಂದೊಂದು ಟೈಮ್ಗೆ ಅವ್ರವ್ರ ಟೈಮ್ಗೆ ಅವ್ರವರು ಬರ್ತಾರೆ. तो अभी तुम सत्युग के सूर्यवंशी फिर पद में लेते हो, अर्थात सत्य बाबा से सत्यनारायण की नरसिंहनारायण बनने की ज्ञान सुनते हो. ಈಗ ನೀವು ಸತ್ಯ ತಂದೆಯಿಂದ ಸತ್ಯನಾರಾಯಣ ಕಥೆಯನ್ನು ಕೇಳ್ತೀರಾ, ಸತ್ಯ ಜ್ಞಾನವನ್ನು ಕೇಳ್ತೀರಾ. ಯಹ ಜ್ಞಾನ ಹೇ ಭಕ್ತಿ. ಇಲ್ಲಿ ನೀವು ಕೇಳ್ತಾ ಇರುವಂಥದ್ದು ಜ್ಞಾನದ ವಿಚಾರಗಳು.
ಮೊದಲು ನೀವು ಮಾಡ್ತಾ ಇದ್ದಿದ್ದು ಭಕ್ತಿದು. ಭಾರತ ಆದಿ ಸಬ್ ಹೈ ಭಕ್ತಿ ಮಾರ್ಗಕ್ಕೆ ಲಿಯೇ. ಭಾರತ ದೇಶ ಇದೆಲ್ಲ ಏನಿದೆ ಭಕ್ತಿ ಮಾರ್ಗಕ್ಕೋಸ್ಕರ ಇವೆಲ್ಲ ನಡೀತಾ ಬಂದಿದೆ ಶಾಸ್ತ್ರಗಳು. ಜ್ಞಾನ ಮಾರ್ಗಕ್ಕೆ ಶಾಸ್ತ್ರಗಳು ಇವೆಲ್ಲ ಜ್ಞಾನ ಮಾರ್ಗದ ಅಲ್ವೇ ಅಲ್ಲ ಅಂತಾರೆ. ಯಹ ಸ್ಪಿರಿಚುವಲ್ ರೂಹಾನಿ ನಾಲೆಡ್ಜ್. ಶಿವಬಾಬಾ ಏನು ಹೇಳ್ತಾರೆ, ಇದು ಸ್ಪಿರಿಚುವಲ್ ರೂಹಾನಿ ನಾಲೆಡ್ಜ್ ಅಂದರೆ ಆತ್ಮಿಕ ವಿದ್ಯೆ ಇದು. ಸುಪ್ರೀಂ ರೂಹ್ ಬೈಟ ನಾಲೆಡ್ಜ್ ದೇತೆ ಹೇ. ಈ ಜ್ಞಾನವನ್ನು ಕೊಡ್ತಾ ಇರುವಂಥವ್ರು ಯಾರೋ ಪರಮ ಆತ್ಮನೇ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಸುಪ್ರೀಂ ರೂಹ್ ಬೈಟ್ ನಾಲೆಡ್ಜ್ ದೇತೆ ಬಚ್ಚೋಂಕೋ ದೇಹಿ ಅಭಿಮಾನಿ ಬನನ ಪಡೆ. ಮಕ್ಕಳಿಗೂ ಕೂಡ ಆತ್ಮಾಭಿಮಾನಿಗಳು ಆಗಬೇಕಾಗತ್ತೆ. ಅಪ್ನೆ ಕೋ ಆತ್ಮ ನಿಶ್ಚಯ ಕರ್ ಮಾಮೇಕಂ ಯಾದ್ ಕರೋ. ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿ. ಬಾಬಾ ಸಮಜಾತೆ ಭಾರತ್ ಮೇ ಹಿ ಅಚ್ಚೆ ವ ಬೂರೆ ಸಂಸ್ಕಾರ ಹೋತೆ. ಭಾರತ ದೇಶದಲ್ಲೇ ಒಳ್ಳೆ ಸಂಸ್ಕಾರವಂತರು ಇದ್ರು, ಕೆಟ್ಟ ಸಂಸ್ಕಾರವಂತರು ಇದ್ದಾರೆ. ಬಾಬಾ ಬೈಟ್ ಸಮಜಾತೆ ಯಸೋ ಪಾವಂತ ಅಂತಿಮ ಜನ್ಮೆ ಪತಿ ತತ್ವ. ಇವರೇ ಪಾವನ ಆತ್ಮ ಆಗಿದ್ರು ಮೊದಲು ಇದೇ ಪ್ರಪಂಚದಲ್ಲಿ ಬಂದಾಗ ಬ್ರಹ್ಮ ಬಾಬಾ ಅವರು. ಈಗ ಕಲಿಯುಗದಲ್ಲಿ ಕೊನೆ ಟೈಮ್ನಲ್ಲಿ ಪತಿತ ಆಗಿದ್ದಾರೆ. ಮುಜೆ ಬಾಪ್ ಕೋ ಹಿ ಇಸ್ ಪುರಾಣಿ ರಾವಣ ಕಿ ದುನಿಯಾ ಪತಿ ದುನಿಯಾ ಮೇ ಆನಾ ಪಡ್ತಾ ಹೈ. ಶಿವಬಾಬಾ ಹೇಳ್ತಾರೆ, ನಾನು ಕೂಡ ಈ ಹಳೆ ಪ್ರಪಂಚದಲ್ಲಿ ಪತಿತ ಪ್ರಪಂಚದಲ್ಲಿ ಬರಬೇಕಾಗಿ ಬರುತ್ತೆ. ಉತ್ನಾ ಹಿ ಉಸ್ ತನ್ಮೆ ಜೋ ಪೆಹಲೆ ನಂಬರ್ ಮೇ ಆತ. ಯಾರಲ್ಲಿ ಬರಬೇಕಾಗತ್ತೆ, ಯಾರು ಮೊದಲನೇ ನಂಬರ್ನಲ್ಲಿದ್ದರೋ ಅವರೇ ಈ ಕಲಿಯುಗ ಕೊನೆ ಟೈಮ್ನಲ್ಲಿ ಪತಿತ ಆಗಿಬಿಟ್ಟಿದ್ದಾರೆ, ಅವ್ರ ದೇಹದಲ್ಲೇ ನಾನು ಬರಬೇಕಾಗತ್ತೆ ಅಂತಾರೆ. तो सूर्यवंशी ही पूरे 84 ಜನ್ಮ ಲೇತೆ. ಸೂರ್ಯವಂಶಸ್ತ್ರನೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂತಾರೆ. ಈ ಬ್ರಹ್ಮ ವಂಶಿ ಬ್ರಾಹ್ಮಣ. ಈ ಬ್ರಹ್ಮ ಬಾಬಾ ಅವರು ಮತ್ತು ಬ್ರಾಹ್ಮಣ ವಂಶಸ್ಥರು ಕೂಡ ಬಾಬಾ ಸಮಜಾತೆ ಇತ್ತು. ರೋಸ್ ಡೈಲಿ ಬಾಬಾ ಅವರು ಏನು ಮಾಡ್ತಾರೆ, ಈ ವಿಚಾರಗಳನ್ನು ತಿಳಿಸ್ತಾರೆ. ಪತ್ತರ್ ಬುದ್ಧಿ ಕೋ ಪಾರಸ್ ಬುದ್ಧಿ ಬನಾನಾ ಮಾಸಿಕ ಗರ್ನಹಿ. ಇವತ್ತು ಈ ಪ್ರಪಂಚದಲ್ಲಿ ಆತ್ಮಗಳು ಕಲ್ಲು ಬುದ್ಧಿ ಆಗೋಗ್ಬಿಟ್ಟಿದ್ದಾರೆ. ಇವರನ್ನು ಪಾದರಸ ಬುದ್ಧಿ ಉಳ್ಳವರನ್ನಾಗಿ ಮಾಡೋದು ಚಿಕ್ಕಮ್ಮನ ಮನೇಲಿ ಊಟ ಮಾಡೋದಷ್ಟು ಸಲಿಸಲ್ಲ. ಅಂದರೆ ಆತ್ಮಗಳನ್ನು ಪ್ಯೂರಿಫೈ ಮಾಡೋದು ದೊಡ್ಡ ಕೆಲಸ ಇದು ಬಾಬಾ ಅವ್ರದ್ದು. ಆತ್ಮಯೇ ಅಬ ದೇಹಿ ಅಭಿಮಾನಿ ಬನು. ತಂದೆ ಹೇಳ್ತಾರೆ, ಈಗ ಆತ್ಮಗಳೇ ಏನಾಗಬೇಕಾಗಿದೆ, ದೇಹಿ ಅಭಿಮಾನಿಯಾಗಿ. ಏಕ ಬಾಬಾಕೋ ಯಾದ್ ಕರೋ ಅವ್ರ ರಾಜಾಯಿಕೋ ಯಾದ್ ಕರೋ. ಒಬ್ಬ ತಂದೆ ನೆನಪು ಮಾಡ್ತಾ ಇರಿ ಮತ್ತು ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೆನಪು ಮಾಡ್ತಾ ಇರಿ. ದೇಹಕ್ಕೆ ಸಂಬಂಧಕ್ಕೋ ಛೋಡು. ದೇಹ ಧರ್ಮಗಳನ್ನು ದೇಹ ಸಂಬಂಧಗಳನ್ನೆಲ್ಲ ಮರ್ತು ಬಿಡಿ ಅಂತ. ಮರಣ ಆಯಿತು ಸಭಿಕೋ. ಎಲ್ಲರೂ ಶರೀರ ಬಿಟ್ಟು ಮನೆಗೆ ವಾಪಸ್ ಹೋಗಲೇಬೇಕು. ಸಬ್ಕಿ ವಾನಪ್ರಸ್ಥ ಅವಸ್ಥಾ. ಎಲ್ಲರದ್ದು ಕೂಡ ಏನಾಗಿದೆ, ವಾನಪ್ರಸ್ಥ ಅವಸ್ಥೆ ಆಗಿದೆ. ಏಕ್ ಸದ್ಗುರು ಬಿಗರ್ ಸರ್ವ ಕಾ ಸದ್ಗತಿ ದಾತ ಕೊಯ್ ಹೋ ನಹಿ ಸಕ್ತೆ. ಸದ್ಗುರು ಒಬ್ಬರು ವಿನಃ ಯಾರಿಗೂ ಸದ್ಗತಿ ಕೊಡೋರು ಬೇರೆ ಯಾರೂ ಇಲ್ಲ. ಬಾಬಾ कहते ಹೇ ಭಾರತವಾಸಿ ಬಚ್ಚೆ ಪಹಲೆ ಪಹಲೆ ತುಮ್ ಮೇರೆ ಸೆ ಬಿಚ್ಡೆ. ತಂದೆ ಹೇಳ್ತಾರೆ, ಹೇ ಭಾರತವಾಸಿಗಳೇ, ನೀವು ನನ್ನಿಂದ ಫಸ್ಟ್ ಏನಾಗ್ಬಿಟ್ಟಿದ್ದೀರಿ, ಬೇರ್ಪಟ್ಬಿಟ್ಟಿದ್ದೀರಿ. ಗಾಯ ಜಾತ ಆತ್ಮಯೇ ಪರಮಾತ್ಮ ಅಲಗ್ ರಹೆ ಬಹುಕಾಲ. ಅದಕ್ಕೆ ಹೇಳಲಾಗುತ್ತೆ, ಆತ್ಮಗಳು ಪರಮಾತ್ಮ ತುಂಬ ಸಮಯದಿಂದ ಏನಾಗ್ಬಿಟ್ಟಿದ್ವಾ, ಬೇರೆ ಬೇರೆ ಆಗೋಗ್ಬಿಟ್ಟಿದ್ವು. ಪಹಲೆ ಪಹಲೆ ತುಮ್ ಭಾರತವಾಸಿ ದೇವಿ ದೇವತಾ ಧರ್ಮ ವಾಲೆ ಆಯೇ ಹೋ. ಫಸ್ಟ್ ಈ ದೇಶಕ್ಕೆ ಬಂದವ್ರು ಯಾರು, ದೇವತಾ ಧರ್ಮದವರೇ ನೀವು ಬಂದಿದ್ದು. ಅವ್ರ ಧರ್ಮ ವಾಲೋಂಕು ಜನ್ಮ ಥೋಡಾ ಹೋಗುತ್ತೆ. ಬೇರೆ ಬೇರೆ ಧರ್ಮದವ್ರದೆಲ್ಲ ಜನ್ಮಗಳು ಕಮ್ಮಿ ಇರುತ್ತೆ, ಇಷ್ಟಿರಲ್ಲ ಅಂತಾರೆ. ಸಾರಾ ಚಕ್ರ ಕೇಸೆ ಫಿರ್ತಾ ಹೈ ಬಾಬ್ ಬೈಟ್ ಸಮಜಾತ್. ಎಲ್ಲ ಚಕ್ರ ಯಾವ ಥರ ಸುತ್ತಾ ಇದೆ, ಕಾಲಚಕ್ರ ಅನ್ನೋದು ಶಿವಬಾಬಾನೇ ಕೂತ್ಕೊಂಡು ತಿಳಿಸ್ತಾರೆ. ಜೋ ಧಾರಣ ನಹಿ ಕರಾ ಸಕ್ತೆ ಹೈ ಉನ್ಕೆ ಲಿಯೆ ಬಹುತ್ ಸಹಜ ಹೈ ಆತ್ಮಯೇ ಧಾರಣ ಕರ್ತಿ. ಯಾರು ಈ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ ಅವ್ರಿಗೂ ಈಸಿ. ಆತ್ಮಗಳೇ ಈ ಜ್ಞಾನ ಧಾರಣೆ ಮಾಡ್ತಾರೆ. ಪುಣ್ಯಾತ್ಮ ಪಾಪಾತ್ಮ ಬಂತೇನ. ಆತ್ಮಗಳೇ ಪುಣ್ಯಾತ್ಮರಾಗೋದು, ಆತ್ಮಗಳೇ ಪಾಪಾತ್ಮರು ಆಗ್ತಾವಲ್ವಾ. ತುಮ್ ಸಬ್ ವಾನಪ್ರಸ್ಥ ಅವಸ್ಥಾ ಮೇ ಹೋ. ನೀವು ಕೂಡ ಎಲ್ಲರೂ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದಂಥವ್ರೇನೆ. ವಾನಪ್ರಸ್ಥ ಅವಸ್ಥಾ ವಾಲೆ ಗುರು ಕರ್ತೆ ಹೇ ಮಂತ್ರ ದೇನೆ ಕೆ ಲಿಯೆ. ವಾನಪ್ರಸ್ಥ ಅವಸ್ಥೆಯಲ್ಲಿರುವಂಥವ್ರು ಗುರುಗಳು ಮಾಡ್ಕೊತಾರೆ ಮಂತ್ರಗಳನ್ನು ತಗೊಳ್ಳೋಕ್ಕೋಸ್ಕರ. ತುಮಕೋತು ಅಭಿ ದೇಹದಾರಿ ಗುರು ಕರ್ನೆಕಿ ದರ್ಕಾರ ನಹಿ. ಈಗ ನೀವು ಮನುಷ್ಯರನ್ನ ದೇಹದಾರಿಗಳು ಗುರುಗಳು ಮಾಡ್ಕೊಳ್ಳೋ ಅಂಥ ಅಗತ್ಯ ಇಲ್ಲವೇ ಇಲ್ಲ. ತುಮ್ ಸಬ್ ಕಾ ಮೈ ಬಾಪ್ ಹೂँ, ಟೀಚರ್ ಹೂँ, ಗುರು ಹೂँ. ಶಿವಬಾಬಾ ಹೇಳ್ತಾರೆ, ನಾನೇ ನಿಮಗೆ ತಂದೆ, ಶಿಕ್ಷಕ, ಗುರು ಆಗಿದ್ದೇನೆ. ಮುಜೆ ಕೇತೆ ಭಿ ಹೇ ಪತಿತ್ ಪಾವನ್ ಶಿವ ಬಾಬಾ.
ನೀವು ಕೂಡ ನನ್ನನ್ನು ಕರಿತಾ ಬಂದಿದ್ದೀರಿ, ಹೇ ಪತಿತ ಪಾವನ ಶಿವ ತಂದೆ. ಅಭಿ ಸ್ಮೃತಿ ಆಯಿ ಹೇ ಸಬ್ ಆತ್ಮಾओं का ಬಾಪ್ ಹೇ. ಈಗ ನಿಮಗೆ ಜ್ಞಾಪಕ ಬಂದಿದೆ, ಎಲ್ಲ ಆತ್ಮಗಳಿಗೂ ಅವರೇನಾಗಿದ್ದಾರೆ, ತಂದೆ ಆಗಿದ್ದಾರೆ. ಆತ್ಮ ಸತ್ಯ ಹೇ, ಚೈತನ್ಯ ಹೇ, ಜಬ್ಕಿ ಅಮರ ಹೇ. ಆತ್ಮ ಸತ್ಯವಾಗಿರುತ್ತೆ, ಚೈತನ್ಯವಾಗಿರುತ್ತೆ, ಅಮರವಾಗಿರುತ್ತೆ. ಸಭಿ ಆತ್ಮಾವೇ ಪಾರ್ಟ್ ಭರಾವ, ಎಲ್ಲರ ಆತ್ಮಗಳಲ್ಲಿ ಪಾತ್ರ ಅಂತಕ್ಕಂಥದ್ದು ತುಂಬಿದೆ. ಬಾಬಾ ಬಿ ಸತ್ಯ ಚೈತನ್ಯ ಹೇ, ತಂದೆನೂ ಕೂಡ ಸತ್ಯನೂ ಆಗಿದ್ದಾರೆ, ಚೈತನ್ಯನೂ ಆಗಿದ್ದಾರೆ. ಮನುಷ್ಯ ಸೃಷ್ಟಿ का बीज रूप होने के कारण मैं सारे जाड़ के आदि मध्यांत को जानता हूँ. ಶಿವಬಾಬಾ ಹೇಳ್ತಾರೆ, ನಾನು ಮಾನವ ವಂಶ ವೃಕ್ಷಕ್ಕೆ ಬೀಜ ರೂಪನಾಗಿದ್ದೇನೆ, ಅದರಿಂದ ಎಲ್ಲವನ್ನೂ ನಾನು ತಿಳ್ಕೊಂಡಿದ್ದೇನೆ ಅಂತಾರೆ. ಇಸ್ಲಿಯೇ ಮುಜೆ ನಾಲೆಡ್ಜ್ಫುಲ್ ಕಹಾ ಜಾತ, ಅದರಿಂದ ನೀವು ಟೈಟ್ಲ್ ಕೊಟ್ಟಿದ್ದೀರಿ ನನಗೇನಂತ, ಜ್ಞಾನ ಸಾಗರ ಅಂತ. तुमको भी सारी नॉलेज है, बीज से जाड़ कैसे निकलता है, जाड़ बढ़ने में टाइम लगता है ना. ನಿಮಗೂ ಗೊತ್ತಿದೆ ಯಾವ ಥರ ಇದು ಮರ ಹುಟ್ಟುತ್ತೆ, ಯಾವ ಥರ ಈ ಒಂದು ಕಲ್ಪವೃಕ್ಷ ಬೆಳವಣಿಗೆ ಆಗುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಇದು ಮರ ದೊಡ್ಡದಾಗ್ಲಿಕ್ಕೆ ಟೈಮ್ ಅಂತೂ ಹಿಡಿಸುತ್ತಲ್ವ, ಅಂದರೆ 5000 ವರ್ಷ ಹಿಡಿಸುತ್ತಲ್ವ ಇಷ್ಟು ದೊಡ್ಡ ಮರ ಆಗಲಿಕ್ಕೆ. बाबा कहते मैं बीज रूप हूँ, अंत में सारा जाड़ जड़जड़ीभूत अवस्था को पा लेती. ನಾನು ಬೀಜ ಸ್ವರೂಪನಾಗಿದ್ದೇನೆ, ಕೊನೆಯ ಸಮಯಕ್ಕೆ ಟೋಟಲ್ ವೃಕ್ಷ ಏನಾಗೋಗ್ಬಿಡುತ್ತೆ, ಜಡ್ಜಡೀಭೂತ ಅವಸ್ಥೆಯನ್ನು ಪಡೆದು ಬಿಡುತ್ತೆ. ಅಭಿ ದೇಕೋ ದೇವಿ ದೇವತಾ ಧರ್ಮ ಕಾ ಫೌಂಡೇಶನ್ ಹೈ ನಹಿ. ಈಗ ನೋಡ್ತಾ ಇದ್ದೀರಿ, ದೇವತಾ ಧರ್ಮ ಅನ್ನೋದು ತಳಪಾಯನೇ ಇಲ್ಲ. ದೇವತಾ ಧರ್ಮ ಏನಾಗ್ಬಿಟ್ಟಿದೆ, ನಶಿಸಿಬಿಟ್ಟಿದೆ. ಪ್ರಾಯಲೋಪ ಹೋಗ, ಏನಾಗ್ಬಿಟ್ಟಿದೆ, ಪ್ರಾಯಲೋಪ ಆಗೋಗ್ಬಿಟ್ಟಿದೆ. ಜಬ್ ದೇವತಾ ಧರ್ಮ ಗುಮ್ ಹೋ ಜಾತಾ ಹೈ ತೋ ಬಾಪ್ ಕೋ ಆನಾ ಪಡ್ತಾ. ಯಾವಾಗ ದೇವತಾ ಧರ್ಮ ಅನ್ನೋದು ನಶಿಸೋಗ್ಬಿಡುತ್ತೆ, ಆಗ ಶಿವಬಾಬಾ ಎಂಟ್ರಿ ಆಗಬೇಕಾಗತ್ತೆ ಈ ದೇಶದಲ್ಲಿ. ಏಕ ಧರ್ಮಕ್ಕೆ ಸ್ಥಾಪನಾ ಕರ್ ಬಾಕಿ ಸಬ್ಕಾ ವಿನಾಶ ಕರಾದೆ ಅಂತ. ಒಂದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ, ಬಾಕಿ ಎಲ್ಲದರದ್ದು ವಿನಾಶ ಮಾಡಿಸ್ತೀನಿ ಅಂತಾರೆ. तो प्रजापिता ब्रह्मा द्वारा बाबा स्थापना करारे. ಪ್ರಜಾಪಿತ ಬ್ರಹ್ಮರವ್ರ ಮುಖಾಂತರ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಸ್ಥಾಪನಾ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಯಾವುದರ ಸ್ಥಾಪನೆ ಮಾಡಿಸ್ತಾ ಇದ್ದಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ನಡೀತಾ ಇದೆ. ಸಾರ ಡ್ರಾಮಾ ಬನಾವ್, ಇದೆಲ್ಲ ನಾಟಕ ಮಾಡಲ್ಪಟ್ಟಿದೆ. ಇನ್ಕಿ ಎಂಡ್ ನಹಿ ಹೋತಾ, ಇದ್ರ ಕೊನೆ ಅನ್ನೋದು ಇಲ್ಲ. ಬಾಬಾ ಆತೆ ಅಂತ್ ಮೇ, ಶಿವ ಬಾಬಾ ಬರೋದು ಕೂಡ ಯಾವಾಗ, ಕಲಿಯುವುದು ಕೊನೆ ಟೈಮ್ ಬರ್ತಾರೆ. ಜಬ್ಕಿ ಸೃಷ್ಟಿಗೆ ಆದಿ ಮಧ್ಯಾಂತ ನಾಲೆಡ್ಜ್ ಸುನಾನ, ಈ ಸೃಷ್ಟಿ ಚಕ್ರದ ಪೂರ್ತಿ ಜ್ಞಾನ ಹೇಳಬೇಕಾಗಿ ಬಂದಾಗ ಅವ್ರು ಬರ್ತಾರೆ. ತೋ ಜರೂರ್ ಸಂಗಮ್ ಪರ್ಗೆ ಆಯ್, ಅವ್ರು ಬರೋದು ಯಾವಾಗ, ಸಂಗಮ ಯುಗದಲ್ಲಿ ಅಷ್ಟೇ ಬರ್ತಾರೆ. तुम्हारा एक धर्म है, एक बाप है, सभी ಬ್ರದರ್ಸ್ ಹೇ ಮೂಲ ವತನ್ ಮೇ ರಹನೆ ವಾಲೆ. ನೀವೆಲ್ಲರೂ ಕೂಡ ಒಂದೇ ತಂದೆಯ ಸಂತಾನರಾಗಿದ್ದೀರಿ, ಒಬ್ಬರೇ ತಂದೆ ಆಗಿದ್ದಾರೆ, ಎಲ್ಲರೂ ಆತ್ಮಗಳ ಸೋದರರು, ಮೂಲ ವತನದಲ್ಲಿ ಇದ್ದಂಥವ್ರು. ಆತ್ಮಗಳೆಲ್ಲ ಎಲ್ಲಿದ್ದಂಥವ್ರು, ಮೂಲ ಲೋಕದಲ್ಲಿ. ಉಸ್ ಏಕ ಬಾಪ್ಗೆ ಸಬ್ ಯಾದ್ ಕರ್ತೆ, ಆ ಒಬ್ಬ ತಂದೆ ಶಿವ ತಂದೆನ ಎಲ್ಲರೂ ಕೂಡ ಏನು ಮಾಡ್ತೀವಿ, ನೆನಪು ಮಾಡ್ತೀವಿ. ದುಃಖ ಮೇ ಸ್ಮರಣ ಸಬ್ ಕರೆ, ಸುಖ ಮೇ ಕರೇನಾಗೋ. ದುಃಖ ಬಂದಾಗ ಎಲ್ಲರೂ ಕೂಡ ಏನು ಮಾಡ್ತಾರೆ, ಭಗವಂತ ದೇವರೇ ಕಾಪಾಡು ಅಂತ ಕರೀತಾರೆ, ಸುಖದಲ್ಲಿ ಯಾರು ನೆನೆಸೋದೇ ಇಲ್ಲ. ರಾವಣ ರಾಜ್ಯ में दुख है ना, यहाँ स्मरण करते हैं तो बाबा सबका सद्गति दाता है. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖದಲ್ಲಿದ್ದಾರೆ, ಇಲ್ಲಿ ಸ್ಮರಣೆ ಮಾಡ್ತಾ ಇರ್ತಾರೆ, ತಂದೆ ಎಲ್ಲರಿಗೂ ಸದ್ಗತಿಯ ದಾತ ಆಗಿದ್ದಾರೆ. ಉನ್ಕಿ ಹಿ ಮಹಿಮಾ ಹೇ, ಶಿವ ತಂದೆದೇ ಏನು ನಡೀತಾ ಇದೆ, ಮಹಿಮೆ ನಡೀತಾ ಇದೆ. ಬಾಬಾ ನಹಿ ಆಯೇ तो भारत का स्वर्ग कौन बनाए. ಶಿವ ಬಾಬಾನೇ ಈ ಸೃಷ್ಟಿಗೆ ಬರಲಿಲ್ಲ ಅಂದರೆ ಭಾರತ ದೇಶಕ್ಕೆ ಸ್ವರ್ಗ ಮಾಡೋರು ಯಾರೂ ಇಲ್ವೇ ಇಲ್ಲ. ಇಸ್ಲಾಮಿ ಆದಿ ಜೋ ಬಿ ಸಬ್ ಆಯೆ ಇಸ್ ಸಮಯ ತಮೋ ಪ್ರಧಾನ ಹೇ. ಎಲ್ಲ ಧರ್ಮದವರು ಈ ಟೈಮ್ನಲ್ಲಿ ಏನಾಗ್ಬಿಟ್ಟಿದ್ದಾರೆ, ತಮೋ ಗುಣಗಳಲ್ಲಿ ಇರ್ತಾರೆ ಅಂತಾರೆ. ಸಬ್ಕಾ ಪುನರ್ಜನ್ಮ ತೋ ಜರೂರ್ ಲೇನಾ ಹೇ, ಎಲ್ಲರಿಗೂ ಕೂಡ ಪುನರ್ಜನ್ಮಗಳನ್ನು ತಗೊಳ್ಳೇಬೇಕು. ಅಭಿ ಪುನರ್ಜನ್ಮ ಮಿಲ್ತಾ ಹೇ ಸ್ವರ್ಗ, ಈಗ ಪುನರ್ಜನ್ಮ ನಿಮಗೆ ಸಿಕ್ಕುತ್ತೆ ಸ್ವರ್ಗದಲ್ಲಿ. ಐಸಾ ನಹಿ ಸ್ವರ್ಗ ಮೇ ಚಲೆ ಜಾತೆ, ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಸ್ವರ್ಗದಲ್ಲಿ ಹೊರಟೋಗ್ತಾರೆ, ಇಲ್ಲ. ಜೈಸೆ ಹಿಂದೂ ಲೋಕ್ಯತೆ ಸ್ವರ್ಗವಾಸಿ ವಾ ಜರೂರ್ ನರಕ ಮೇತಾನ. ಹೇಗೆ ಹಿಂದೂ ಧರ್ಮದವ್ರು ಏನು ಹೇಳ್ತೀವಿ, ಯಾರಾದರೂ ತೀರ್ಕೊಂಡ್ರೆ ಸ್ವರ್ಗಸ್ಥರಾದರು ಅಂತ ಹೇಳ್ತೀವಲ್ಲ, ಅಭಿ ಸ್ವರ್ಗ ಗಯಾ, ಸ್ವರ್ಗ ಮೇ ಗಯಾ ತುಮಾರ ಮುಖ ಮೇ ಗುಲಾಬ್. ಸ್ವರ್ಗಕ್ಕೆ ಹೋಗಿದ್ದು ಒಳ್ಳೇದಲ್ವಾ, ನಿಮ್ಮ ಬಾಯಲ್ಲಿ ಗುಲಾಬಿ ಜಾಮೂನು. तो स्वर्गवासी हुआ फिर नरक असुरी वैभव तुम उनको क्यों खिलाते हो. ಸ್ವರ್ಗವಾಸಿಗಳಾದರು ಅಂತಂದಮೇಲೆ ನೀವು ನರಕದ ಊಟ ಯಾಕೆ ತಿನ್ನಿಸ್ತೀರಾ ಅವ್ರಿಗೆ. ಬಂಗಾಲ್ ಮೇ ಮಚ್ಚಿಲಿಯ ಆದೇವಿ ಖಿಲಾತೆ, ಬಂಗಾಳದ ಪ್ರಾಂತ್ಯದಲ್ಲಿ ಏನು ಮಾಡ್ತಾರೆ, ಸತ್ತೋದವ್ರಿಗೆ ಮೀನಿನ ಊಟ ತಿನ್ನಿಸ್ತಾರೆ. ಅರೆ ಉನ್ಕಾ ಇನ್ ಸಬ್ ಖಾನೆ ಕಾ ದರ್ಕಾರ ಹಿ ನಹಿ.
ಅವ್ರು ಓದೋರಿಗೆ ನೀವು ಇಂಥದ್ದೆಲ್ಲ ಊಟಗಳು ಯಾಕೆ ಇಡ್ತೀರಾ, ಇದ್ರದ್ದು ಅಗತ್ಯ ಇಲ್ಲವೇ ಇಲ್ಲ. ಕೇತೆ ಹೇ ಫಲಾನ ಪಾರ್ ನಿರ್ವಾಣ ಗಯ ಬಾಬಾ ಕೇತೆ ಸಬ್ ಗಪ್ಪೋಡಿ. ಇಂಥವ್ರು ಪಾರ್ ನಿರ್ವಾಣ ಧಾಮಕ್ಕೆ ಹೊರಟೋಗ್ಬಿಟ್ರು ಅಂತ ಹೇಳ್ತಾರೆ, ಎಲ್ಲ ಸುಳ್ಳು ಹೇಳ್ತಾರೆ. ಜಬ್ಕಿ ಪೇಲೆ ನಂಬರ್ ವಾಲ ಈ 84 ಜನ್ಮ ಲೇನಾ ಪಡ್ತಾ. ಮೊಟ್ಟ ಮೊದಲನೇ ನಂಬರ್ನಲ್ಲಿ ಬಂದವರೇ 84 ಜನ್ಮ ತೊಗೊಂಡೋಕ್ಕೆ ಆಗಬೇಕಾಗುತ್ತೆ. ಇನ್ನು ಲಾಸ್ಟ್ನಲ್ಲಿ ಬಂದಿರೋರು ಹೆಂಗೆ ಹೋಗೋಕ್ಕಾಗತ್ತೆ. ಬಾಬಾ ಸಮझाते इसमें कोई तकलीफ नहीं है. ಇದರಲ್ಲಿ ಏನು ಕಷ್ಟದ ಪ್ರಶ್ನೆನೇ ಇಲ್ಲ. ರಾಮ್ ರಾವಣ ರಾಮ್ ರಾಮ್ ಜಾಪ್ತೆ ರೋಮಾಂಚ ಕಡೆ ಹೋ ಜಾತೆ. ರಾಮ 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 ಅಂತ ಜಪ್ಸಿ ಏನಾಗ್ಬಿಟ್ಟಿದೆ, ರೋಮಾಂಚನ ಆಗೋಗ್ಬಿಟ್ಟಿದೆ. ये सब ಭಕ್ತಿ ಮಾರ್ಗ है. ಇವೆಲ್ಲವೂ ಕೂಡ ಭಕ್ತಿ ಮಾರ್ಗ ಆಗಿದೆ. ये सूर्य चांद भी तुम जानते हो रोशनी करने वाला. ಈ ಸೂರ್ಯ ಚಂದ್ರನು ಕೂಡ ಬೆಳಕು ಕೊಡುವಂಥವು ಆಗಿದ್ದಾವೆ. कोई देवता है थोड़ी, ಇವರೆಲ್ಲ ದೇವತೆಗಳಲ್ಲ ಅಂತಾರೆ ಬಾಬಾ. ವಾಸ್ತವಮೇ ಸೂರ್ಯವಂಶಿ ಜ್ಞಾನ ಚಂದ್ರಮ ಜ್ಞಾನ ಸಿತಾರೆ ಇನ್ನೊಂಕ ಮಹಿಮಾ. ಸೂರ್ಯವಂಶಿಗಳು, ಚಂದ್ರವಂಶಿಗಳು, ಜ್ಞಾನ ನಕ್ಷತ್ರಗಳು, ಜ್ಞಾನ ಚಂದ್ರಮನು ಅಂತೇಳ್ಬಿಟ್ಟು ಹೇಳಲಾಗುತ್ತೆ. ಫಿರ್ ಕಹದೇತೆ ಸೂರ್ಯ ದೇವತಾಯನ್. ಗೊತ್ತಿಲ್ಲದೆ ಇರೋದ್ರಿಂದ ಸೂರ್ಯ ದೇವತಾಯನ್ ಮಹಾ ಅಂತ ಪೂಜೆಗಳು ಮಾಡ್ತಾರೆ. ಉನ್ಕ ದೇವತಾ ಸಮಜ್ ಪಾನಿ ದೇತೆ. ಸೂರ್ಯನಿಗೆ ದೇವತೆ ಅಂತ ಹೇಳ್ಕೊಂಡು ನೀರು ತರ್ಪಣ ಬಿಡೋದು, ಅರ್ಘ್ಯ ಬಿಡೋದು ಎಲ್ಲ ಮಾಡ್ತಾರೆ. तो बाप समझाते सब ಭಕ್ತಿ ಮಾರ್ಗ ಹೇ ಜೋ ಬಿ ಫಿರ್ ಹೋಗ. ಇದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಏನೆಲ್ಲ ತಪ್ಪುಗಳು ಮಾಡ್ತಾ ಇರ್ತಾರೆ. ಪಹಲೆ ಹೋತೆ ಅವ್ಯಭಿಚಾರಿ ಭಕ್ತಿ ಏಕ್ ಶಿವಬಾಬಾಕ್ಕೆ. ಮೊಟ್ಟ ಮೊದಲು ಒಬ್ಬ ಶಿವಬಾಬಾ ಅವ್ರದ್ದು ಅವ್ಯಭಿಚಾರಿ ಪೂಜೆ ನಡೆಯುತ್ತೆ. ಫಿರ್ ದೇವತಾಂಕಿ ಆಮೇಲೆ ಯಾರದ್ದು ನಡೆಯುತ್ತೆ, ದೇವತೆಗಳದ್ದು ನಡೆಯುತ್ತೆ. ಫಿರ್ ಉತರ್ತೆ ಅಭಿ ತೋ ದೇಖೋ ವೀರ ಟಿವಾಟ್ ಪರ್ 3 ರಾಸ್ತೆ ಮಿಲ್ತೆ ಹೇ. ಈಗ ಬರ್ತಾ 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 ಆತ್ಮಗಳು ಏನಾಗ್ಬಿಟ್ಟಿದೆ, 3 ದಾರಿನಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. ಮಿಟ್ಟಿ ಕಾ ದೀವಾ ಜಗಾಯೆ ತೇಲಾದಿ ದಾಲ್ ಉಸ್ಕಿ ಪೂಜಾ ಕಾ. ಮಣ್ಣಿಂದು ದೀಪಗಳು ಮಾಡ್ತಾರೆ, ಅದರಲ್ಲಿ ಎಣ್ಣೆ ಹಾಕ್ತಾರೆ, ಅದರಲ್ಲಿ ದೀಪ ಹಚ್ತಾ ಇರ್ತಾರೆ. ತತ್ವಕ್ಕೆ ಪೂಜಾ ಕರ್ತೆ. ಬೆಂಕಿ ತತ್ವಗಳಿಗೆ ಪೂಜೆಗಳು ಮಾಡ್ತಾರೆ. ಮನುಷ್ಯಂಗೆ ತೋ ಚಿತ್ರ ಬನಾಯ ಪೂಜಿಸಿದೆ. ಮನುಷ್ಯರದೇ ಬೊಂಬೆಗಳು ಮಾಡಿ, ಚಿತ್ರಗಳು ಮಾಡಿ ಪೂಜೆ ಮಾಡ್ತಾರೆ. अब इतने प्राप्ति कुछ भी नहीं होते हैं. इन बातों को तुम बच्चे ही समझते हो. ಈ ಮಾತುಗಳನ್ನು ನೀವು ಮಕ್ಕಳಷ್ಟೇ ತಿಳ್ಕೊಂತೀರಿ ಅಂತಾರೆ ಬಾಬಾ. अच्छा मीठे मीठे सिखिलदे बच्चों प्रति महत पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन पॉइंट्स धारणेಗೋಸ್ಕರ आत्मा से जो बुरे संस्कारों का निकालने के लिए देही अभिमानी रहने का अभ्यास करना. ಆತ್ಮಗಳಲ್ಲಿ ಏನೋ ಇವತ್ತು ಕೆಟ್ಟ ಸಂಸ್ಕಾರಗಳು ಸೇರ್ಕೊಂಡು ಬಿಟ್ಟಿದೆ, ಅವುಗಳು ತೆಗಿಯೋಕ್ಕೋಸ್ಕರ ಆತ್ಮಾಭಿಮಾನಿಗಳಾಗುವಂಥ ಪ್ರಾಕ್ಟೀಸ್ ಮಾಡಿರಿ. ನಾವೊಂದು ಆತ್ಮ, ಇವರೊಂದು ಆತ್ಮ, ಎಲ್ಲರೂ ಆತ್ಮ ಆತ್ಮ ಅನ್ನೋ ಭಾವನೆಯಲ್ಲಿ ನೋಡ್ರಿ. ಈ ಅಂತಿಮ 84వ ಜನ್ಮ, ಇದು ಕೊನೆ ಜನ್ಮ, 84ನೇ ಕೊನೆ ಜನ್ಮ. ವಾನಪ್ರಸ್ಥ ಅವಸ್ಥಾ ಹೈ, ಇಸ್ಲಿಯೇ ಪುಣ್ಯಾತ್ಮ ಬನ್ನೆ ಕಿ ಮೆಹನತ್ ಕರ್. ಇದು ವಾನಪ್ರಸ್ಥ ಅವಸ್ಥೆಗೆ ಬಂದ್ಬಿಟ್ಟಿದ್ದೀವಿ, ಇದರಿಂದ ಪುಣ್ಯಾತ್ಮರಾಗುವಂಥ ಕಷ್ಟವನ್ನು ಪಡಬೇಕು. ದೇಖೆ ಸಬ್ ಸಂಬಂಧೋं को जोड़ एक बाप को ही राजाई को याद करना है. ದೇಹದ ಧರ್ಮಗಳನ್ನೆಲ್ಲ ಮರೀರಿ, ಮತ್ತೆ ಒಬ್ಬ ತಂದೆಯನ್ನು ನೆನಪು ಮಾಡಿ, ರಾಜ್ಯವನ್ನು ನೆನಪು ಮಾಡಿ. ಬೀಜ और ಜಾಡ್ का ज्ञान स्मरण कर सदा हर्षित. ಬೀಜದ ಜ್ಞಾನ ಮತ್ತು ವೃಕ್ಷದ ಜ್ಞಾನ ಎರಡೂ ಕೂಡ ನೀವು ಸ್ಮರಣೆ ಮಾಡ್ತಾ ಮಾಡ್ತಾ ಯಾವಾಗಲೂ ಖುಷಿಯಲ್ಲಿ ಇರಬೇಕು ಅಂತ. ಗೊತ್ತಾಯ್ತಾ? ಯಾವಾಗಲೂ ಖುಷಿಯಾಗಿ ಇರಬೇಕು. वरदान विश्व परिवर्तन के श्रेष्ठ कार्य की जिम्मेदारी निभाते हुए डबल लाइट रहने वाले आधार मूर्त भव. ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯ ಜವಾಬ್ದಾರಿಯನ್ನು ನಿಭಾಯಿಸುವಂಥವ್ರು, ಡಬಲ್ ಲೈಟ್ ಆಗಿರುವಂಥವ್ರು ಆಧಾರ ಮೂರ್ತಿಗಳು ಆಗಿರಿ. जो आधार मूर्त होते हैं उनके ऊपर सारी जिम्मेदारी रहती. ಯಾರು ಆಧಾರ ಮೂರ್ತಿಗಳಿದ್ದಾರೆ ಅವ್ರ ಮೇಲೆ ಎಲ್ಲ ಜವಾಬ್ದಾರಿ ಇದೆ ಅಂತ. ಗೊತ್ತಾಯ್ತಾ? ಆಧಾರ ಮೂರ್ತಿಗಳು ಯಾರು? आधार मूर्तिಗಳು ನಾವೇ. अभी आप जिस रूप से जहाँ कदम उठाएंगे वहाँ अनेक आत्माएं आपके फॉलो करेंगे. ಈಗ ನೀವು ಯಾವ ರೂಪದಲ್ಲಿ ಎಲ್ಲಿ ನೀವು ಹೆಜ್ಜೆ ಇಡ್ತೀರೋ ಅಲ್ಲಿ ನಿಮ್ಮನ್ನು ಅನೇಕರು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವ್ರ ಜೀವನ ಭಾಳ ಚೆನ್ನಾಗಿದೆಯಪ್ಪ, ನಾವು ಇವ್ರ ಥರ ಜೀವನ ರೂಪಿಸ್ಕೋಬೇಕು ಅಂತ ಬರ್ತಾರೆ. ಯಹ ಜಿಮ್ಮೆದಾರಿ ಹೇ
लेकिन यह जिम्मेदारी अथवा अवस्था बनाने में बहुत मदद करनी है. ಈ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೋಸ್ಕರ ಏನು ಮಾಡಬೇಕು, ತುಂಬ ನೀವು ಸಹಯೋಗ ಕೊಡಬೇಕು ಅಂತ. ಗೊತ್ತಾಯ್ತಾ? ಅಂದರೆ ನಾವು ಬಾಬನ ನೆನಪಿನಲ್ಲಿ ಅಡುಗೆ ಮಾಡ್ತೀವಿ ನೋಡಿ, ನಮ್ಮನ್ನು ಬೇರೆಯವರು ಅದನ್ನೇ ಕಲ್ತ್ಕೊತಾರೆ. ನಾವು ಬಾಬನ ನೆನಪಿನಲ್ಲಿ ಪ್ರತಿಯೊಂದು ಕಾರ್ಯ ಮಾಡ್ತೀವಿ, ಅದನ್ನು ನೋಡಿ ಎಲ್ಲರೂ ಕಲ್ತ್ಕೊತಾರೆ. ನಾವೇ ಫೌಂಡೇಶನ್, ಪ್ರತಿಯೊಂದಕ್ಕೂ ನಾವೇ ಫೌಂಡೇಶನ್ ಇಲ್ಲೇ ಹಾಕುವಂಥದ್ದು. ಕ್ಯೋಂಕಿ ಇಸ್ಸೆ ಅನೇಕ ಆತ್ಮಾಂಕ ಆಶೀರ್ವಾದ ಮಿಲ್ತೆ. ಇದರಿಂದ ಏನಾಗುತ್ತೆ, ಅನೇಕ ಆತ್ಮಗಳದ್ದು ಏನು ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ. ಜಿಸ್ ಕಾರಣ ಜಿಮ್ಮೆವಾರಿ ಕಾ ಹಲ್ಕಾ ಹೋ ಜಾತಿ. ಇದರಿಂದ, ಈ ಕಾರಣದಿಂದ ಜವಾಬ್ದಾರಿ ಏನಾಗೋಗ್ಬಿಡುತ್ತೆ, ಕಡಿಮೆ ಆಗೋಗ್ಬಿಡುತ್ತೆ. ಯಹ ಜಿಮ್ಮೆವಾರಿ ಥಕಾವಟ್ ಮಿಠಾನೆ ವಾಲಿ. ಈ ಜವಾಬ್ದಾರಿ ಏನಿದೆ ನೋಡಿ, ಇದು ಎಲ್ಲ ಸುಸ್ತು ಅದು ಇದು ಏನೆಲ್ಲ ಇದೆ ದೂರ ಮಾಡೋಂಥ ಸ್ಲೋಗನ್. ದಿಲ್ और दिमाग दोनों का बैलेंस रखो, सेवा करने में सफलता मिलती है. ದಿಲ್ ಮತ್ತು ದಿಮಾಗ್ ಎರಡರಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಾಗ ಸೇವೆಯಲ್ಲಿ ಏನು ಸಿಗುತ್ತೆ, ಸಫಲತೆ ಅನ್ನೋದು ಸಿಕ್ಕುತ್ತೆ. ಅಚ್ಚಾ, ಓಂ ಶಾಂತಿ.